ಓಂ ಪರೋ ಮಾತ್ರಯ ತನ್ವಾ ಪ್ರಧಾನ ನ ತೇ ಮಹಿತ್ವಮನ್ವಶ್ನುವಂತೆ ನ ತೇ ವಿಷ್ಣು ಜಾಯಮಾನೋ ನ ಜಾತಃ ದೇವಮಹಿಮ್ನಃ ಪರಮಂತಮಾಪ ಗಂಧದ್ವಾರಾಂ ದುರಾಧರ್ಷಾಂ ನಿತ್ಯಪುಷ್ಟಾಂ ಕರೀಷಿಣೀಂ ಈಶ್ವರೀಂ ಸರ್ವಭೂತಾನಾಂ ತಾಮಿಹೋಪಹ್ವಯೇ ಶ್ರಿಯಂ ಶ್ರೀರ್ಮೇ ಭಜತು ಅಲಕ್ಷ್ಮೀರ್ಮೇ ನಶ್ಯತು ಅಗ್ನಿರ್ಋಷಿಃ ಪವಮಾನಃ ಪಾಂಚಜನ್ಯಃ ಪುರೋಹಿತಃ ತಮೀಮಹೇ ಮಹಾಗಯಂ ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ ಸ್ಥಿರೈರಂಗೈಃ ಸ್ತುಷ್ಟುವಾಂಸಸ್ತನೂಭಿರ್ವ್ಯಶೇಮ ದೇವಹಿತಂ ಯದಾಯುಃ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತ ಪ್ರವಚನ ಸರಣಿಯಲ್ಲಿ 1228ನೇಯ ಅನುಶಾಸನ ಪರ್ವದ 161ನೇಯ ಭಾಗ ಇದು. ಶ್ರಾದ್ದದ ಕುರಿತಾಗಿ ಅನೇಕ ವಿಷಯಗಳನ್ನು ನಾವು ಶ್ರವಣ ಮಾಡ್ತಿದ್ದೇವೆ. ವಾವಿಳ್ಳಿ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ ಈ ಭಾಗ ಇಲ್ಲ. ಟಿ ಆರ್ ಕೃಷ್ಣಾಚಾರ್ಯರ ಪಾಠದಲ್ಲಿ 188ನೇದ್ದು, ವೈಷ್ಣವ ಪಾಠದಲ್ಲಿ 177ನೇದ್ದು, ಗೀತಾ ಪ್ರೆಸ್ಸಿನ ಪಾಠದಲ್ಲಿ 125ನೇದ್ದು. ಇಷ್ಟರಲ್ಲಿ ಸುಮಾರು 43 ಶ್ಲೋಕಗಳು ಸಮಾಪ್ತವಾಗಿವೆ. ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಮಹಾಭಾರತಸ್ಯ ಅನುಶಾಸನ ಪರ್ವಣಿ ಶ್ರಾದ್ದ ಸಂಬಂಧಿನಃ ಯೇ ಧರ್ಮಾಃ ಭೀಷ್ಮೇಣ ಯುಧಿಷ್ಠಿರಂ ಪ್ರತಿ ಪ್ರೋಕ್ತಾಃ ಯೇ ಇಮೇ ಅಧ್ಯಾಯಾಃ ವಾವಿಳ್ಳಿ ರಾಮಸ್ವಾಮಿ ಶಾಸ್ತ್ರಿಣಾಂ ಸಂಪಾದಿತೆ ಪಾಠೆ ನೈವ ಉಪಲಭ್ಯಂತೆ. ತೈಮೇ ಭಾಗಾಃ ತೈಮೇ ಧರ್ಮಾಶ್ಚ ವ್ಯಾಖ್ಯಾಸ್ಯಂತೆ. ಶ್ರಾದ್ದಸ್ಯ ಯಜಮಾನಃ ಶ್ರಾದ್ದಸ್ಯ ಬ್ರಾಹ್ಮಣಶ್ಚ ಯದಿ ಸ್ತ್ರೀಸಂಗಂ ಕುರುತಃ ತರ್ಹಿ ಪಿತರಃ ತಸ್ಮಿನ್ ಮಾಸೆ ರೇತಸಿ ಪತಂತಿ. ಅತಃ ಶ್ರಾದ್ದ ಪೂರ್ವ ದಿವಸೆ ಶ್ರಾದ್ದ ದಿವಸೆ ಶ್ರಾದ್ದ ಅನಂತರ ಭಾವಿನಿ ದಿವಸೆ ಚ ಪ್ರಾತಃ ಕಾಲ ಪರ್ಯಂತಂ ನಿಮಂತ್ರಿತೇಷು ಬ್ರಾಹ್ಮಣೇಷು ಪಿತೃದೇವತಾನಾಂ ಸನ್ನಿಧಾನಂ ತು ಭವತಿ. ಋತ್ವಿಕ್ ಯಜಮಾನಸ್ಯ ಪಿತೃತ್ವಂ ಪ್ರಾಪ್ನೋತಿ. ಅತಃ ತಸ್ಮಿನ್ ದಿವಸೆ ತೇ ನಿಮಂತ್ರಿತಾಃ ಬ್ರಾಹ್ಮಣಾಃ ಮೈಥುನಂ ಪರಿಹರೇಯುಃ. ಪ್ರಥಮಂ ತು ಪಿಂಡಂ ಜಲೆ ಸಮರ್ಪ್ಯತೆ, ಮಧ್ಯಮಂ ಪಿಂಡಂ ಯಜಮಾನಸ್ಯ ಪತ್ನಿ ಭಕ್ಷಯೇತ್, ತೃತೀಯಂ ತು ಪಿಂಡಂ ಅಗ್ನೌ ಸಮರ್ಪಯೇತ್ ಇತಿ ಕಂಚನ ವಿಶಿಷ್ಟಂ ಧರ್ಮಂ ಅಯಂ ಅಧ್ಯಾಯಃ ವರ್ಣಯತಿ. ತಥಾಪಿ ಸಂಪ್ರದಾಯೇ ತು ಪಿಂಡಸ್ಯ ಭಕ್ಷಣಂ ನೈವ ದೃಶ್ಯತೆ. ಅತಃ ಮಹಾಜನೋ ಯೇನ ಗತಸ್ಸ ಪಂಥಾಃ ಇತಿ ಯಥಾ ಮಹಾಭಾರತಮೇವ ವನಪರ್ವಣಿ ವದತಿ ತಥಾ ಅದ್ಯತ್ವೇ ಯೇ ಅನೂಚಾನಾಃ
ಧರ್ಮಜ್ಞಾಃ ಭವಂತಿ ತೇ ಯಥಾ ಧರ್ಮಸೂಕ್ಷ್ಮಾನ್ ನಿರ್ದಿಶಂತಿ ತಥಾ ಅನ್ಯೇಪಿ ಪ್ರವರ್ತೇಯುಃ ನತು ಶಾಸ್ತ್ರಮಸ್ತಿ ಇತ್ಯೇತಾವತಾ ಪ್ರಯೋಗಂ ಕುರ್ಯುಃ. ಮಹಾಭಾರತೆ ತು ವಿದ್ಯತೆ ಪ್ರಥಮಂ ಪುಂಡಂ ಅಗ್ನೌ, ದ್ವಿತೀಯಂ ಪಿಂಡಂ ಯಜಮಾನಸ್ಯ ಪತ್ನಿ, ತೃತೀಯಂ ಚ ಪಿಂಡಂ ಅಗ್ನೌ ಸಮರ್ಪಯೇದಿತಿ. ತಥಾಪಿ ಅಸ್ಯ ಆಚರಣಂ ತು ದುಷ್ಕರಮೇವ ಇತಿ ಅಹಂ ವಿಭಾವಯಾಮಿ. ಯಥಾ ಅದ್ಯತ್ವೇ ಸಂಪ್ರದಾಯಃ ವರ್ತತೆ ತಥೈವ ಆಚರಣಮಪಿ ಭವೇತ್. ಶ್ರಾದ್ದದ ಕುರಿತಾಗಿ ಅನೇಕ ವಿಷಯಗಳನ್ನ ನಾವು ನೋಡ್ತಾ ಇದ್ದೇವೆ. ಶಾಸ್ತ್ರಗಳು ಅನೇಕ ವಿಷಯಗಳನ್ನ ಏನು ಹೇಳಿರ್ತಾರೆ, ಆದ್ರೆ ಈಗಿನ ಕಾಲದಲ್ಲಿ ಅದನ್ನು ಹೇಗೆ ಆಚರಣೆಗೆ ತರಬೇಕು ಅಂತ ಅನ್ನುವುದನ್ನ ನಾವು ಬಹಳಷ್ಟು ಮನನ ಮಾಡಿ ಆಚರಣೆಗೆ ತರಬೇಕು. ಮುಂದೆ ವಿದ್ಯುತ್ ಪ್ರಭಾ ಅನ್ನುವ ಒಬ್ಬ ಋಷಿ ಪಿತೃಗಳು ಏನು ಧರ್ಮ ರಹಸ್ಯವನ್ನು ಹೇಳಿದ್ರು ಆ ರಹಸ್ಯವನ್ನ ಕೇಳಿದ ಬಳಿಕ ಆ ಋಷಿ ಇಂದ್ರನಿಗೆ ಹೀಗೆ ಪ್ರಶ್ನಿಸಿದಂತೆ. ತಿರ್ಯಗ್ಯೋನಿಗತಾನ್ ಸರ್ವಗತಾನ್ ಸತ್ವಾನ್ ಮರ್ತ್ಯಾ ಹಿಂಸಂತಿ ಮೋಹಿತಾಃ ಕೀಟಾನ್ ಪಿಪೀಲಿಕಾನ್ ಸರ್ವಾನ್ ಮೇಷಾನ್ ಸಮೃಗ ಪಕ್ಷಿಣಃ ಕಿಲ್ಬಿಷಂ ಸುಬಹು ಪ್ರಾಪ್ತಾಃ ಕಿಂಸ್ವಿದ್ವೇಷಾಂ ಪ್ರತಿಕ್ರಿಯಾ. ಅನೇಕ ಜನ ಮನುಷ್ಯರು ಮೋಹದ ಕಾರಣದಿಂದಾಗಿ ತಿರ್ಯಗ್ಯೋನಿಗಳಲ್ಲಿರುವಂತಹ ಕೀಟಗಳು, ಪಿಪೀಲಿಕಗಳು ಯಾವ್ದಾವುದನ್ನು ಕೊಲ್ತಾರೆ. ಕೆಲವು ಬಾರಿ ಆಹಾರಕ್ಕಾಗಿ ಕೊಲ್ತಾರೆ, ಕೆಲವು ಬಾರಿ ಕೇವಲ ಮೋಜಿಗಾಗಿ ಕೊಲ್ತಾರೆ. ಅನೇಕ ದೋಷಕ್ಕೆ, ಪಾಪಕ್ಕೆ ಅವರು ಭಾಗಿಗಳಾಗ್ತಾರೆ. ಇದಕ್ಕೆಲ್ಲ ಪರಿಹಾರ ಏನು? ತೋ ದೇವಗಣಾ ಸರ್ವೇ ಋಷೇಶ್ಚ ತಪೋಧನಾಃ. ಆಗ ಪಿತೃಗಳು, ಪಿತೃದೇವತೆಗಳು, ಉಳಿದ ದೇವತೆಗಳು ಆ ವಿದ್ಯುತ್ ಪ್ರಭಾ ಕೇಳಿದ ಪ್ರಶ್ನವನ್ನ ಮೆಚ್ಚಿದ್ರಂತೆ. ಇಂದ್ರ ಏನ್ ಹೇಳಿದ? ಕುರುಕ್ಷೇತ್ರ, ಗಯಾ, ಗಂಗಾ, ಪ್ರಭಾಸ, ಪುಷ್ಕರ ಇವುಗಳನ್ನ ಮನಸ್ಸಿನಲ್ಲಿ ಧ್ಯಾನ ಮಾಡಿಕೊಂಡು ಆ ಬಳಿಕ ಅವಗಾಹಿ ತಥೋ ಜಲಂ, ನಾವಿರುವ ಪ್ರದೇಶದಲ್ಲಿ ಅವಗಾಹನ ಸ್ನಾನ ಮಾಡಬೇಕು. ಅವಗಾಹನ ಸ್ನಾನ ಆಗದೆ ಹೋದ್ರೆ ಯಾವುದಾದ್ರೂ ಸ್ನಾನ ಅದನ್ನಾದ್ರೂ ಮಾಡಬೇಕು. ಅವಗಾಹನ ಸ್ನಾನವೇ ಶ್ರೇಷ್ಠ. ಹೀಗಾದ್ರೆ ರಾಹುಮುಕ್ತನಾದ ಚಂದ್ರ ಹೇಗೆ ಪ್ರಕಾಶಿಸ್ತಾನೋ ಹಾಗೆ ವ್ಯಕ್ತಿಯನ್ನು ಪಾಪಗಳನ್ನು ಕಳ್ಕೊಂಡು ಶೋಭಿಸ್ತಾನೆ. ಇದು ತುಂಬಾ ಮಹತ್ವದ್ದು. ಅನೇಕ ಪುಣ್ಯಕ್ಷೇತ್ರಗಳಿಗೆ ಮನುಷ್ಯ ಹೋಗಬೇಕು, ಭೇಟಿ ಕೊಡಬೇಕು, ಇಲ್ಲಂತಲ್ಲ. ಅದಾಗದೆ ಹೋದ್ರೆ ನಮಗೆ ಒಂದು ಪ್ರಖ್ಯಾತವಾದಂತಹ ಶ್ಲೋಕ ಅದನ್ನು ತಿಳಿಸಿಕೊಟ್ಟಿರುವಂತೆ, ಅಹಂ ಕಾಶೀಂ ಗಮಿಷ್ಯಾಮಿ ತತ್ರೈವ ನಿವಸಾಮ್ಯಹಂ ಇತಿ ಬ್ರುವಾಣ ಸತತಂ ಕಾಶೀವಾಸ ಫಲಂ ಲಭೇತ್ ಅಂತ ಒಂದು ಶ್ಲೋಕ ಕೇಳಿ ಬರ್ತದಲ್ಲ. ನಾನು ಕಾಶಿಗೆ ಹೋಗ್ತೇನೆ, ಅಲ್ಲೇ ವಾಸ ಮಾಡ್ತೇನೆ ಅಂತ ಆಲೋಚನೆ ಮಾಡಿದ್ರೂ ಸಾಕು, ಕಾಶಿಗೆ ಹೋದ ಫಲ ಬರ್ತದಂತೆ. ನಾವಿದ್ದ ಜಾಗವೇ ಒಂದು ಸಾಮಾನ್ಯವಾದ ಜಾಗ ಇರಬಹುದು, ಆದ್ರೆ ಅಲ್ಲೇ ನಾವು ಕುರುಕ್ಷೇತ್ರ, ಗಂಗಾ ಮೊದಲಾದ ಎಲ್ಲ ತೀರ್ಥಗಳನ್ನ ನೆನಪು ಮಾಡ್ಕೊಳ್ಬೇಕು, ಪಾಪ ಪರಿಹಾರಕ್ಕಾಗಿ ಮಾಡ್ಕೋಬೇಕು. ನಿತ್ಯ ನಾವು ಸ್ನಾನ ಮಾಡುವಾಗ ಇಂಥದೊಂದು ರೂಢಿಯನ್ನು ಮಾಡ್ಕೋಬೇಕು. ದಿನಪೂರ್ತಿ ನಾವೇನು ಪಾಪಗಳನ್ನು ಮಾಡ್ತೇವೆ ಆ ಪಾಪಗಳನ್ನೆಲ್ಲ ತೊಳ್ಕೊಳ್ಳುವಂತಹ ಒಂದು ವಿಧಾನ, ತುಂಬಾ ಸುಂದರವಾದಂತಹ ಒಂದು ಅನುಸಂಧಾನ. ಪೂರ್ವ ದಿಕ್ಕು, ದಕ್ಷಿಣ, ಪಶ್ಚಿಮ, ಉತ್ತರ ಇತ್ಯಾದಿ ಎಲ್ಲ ಕಡೆ ಇರುವಂತಹ ಅನೇಕ ತೀರ್ಥಗಳನ್ನ, ಎಲ್ಲಿ ಭಗವಂತನ ಮಂದಿರಗಳಿವೆ, ಭಗವಂತನ ಭಕ್ತರ ಆಲಯಗಳಿವೆ, ಅಲ್ಲೆಲ್ಲ ಇರುವಂತಹ ಸನ್ನಿಧಾನವನ್ನ ನಾವು ನೆನಪು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕು. ಮತ್ತೇನ್ ಮಾಡಬಹುದು?
ಅಲ್ಲಿ ಹೇಳ್ತಾರೆ, ತ್ರಿಹಂ ಸ್ನಾತಃ ಸಭವತಿ ನಿರಾಹಾರಶ್ಚ ವರ್ತತೆ. ದಿವಸ ಬೆಳಿಗ್ಗೆ ಎದ್ದು ಆ ಗೋವಿನ ಪೃಷ್ಠವನ್ನ ಮುಟ್ಟಬೇಕು ಮತ್ತು ಬಾಲವನ್ನು ಕೂಡ ಮುಟ್ಟಬೇಕು, ಬಾಲಕ್ಕೆ ನಮಸ್ಕಾರ ಮಾಡಬೇಕು. ಅವನು 3 ಸ್ನಾನ ಮಾಡಿದ ಫಲವನ್ನು ಹೊಂದುತ್ತಾನೆ. ತ್ರಿಹಂ ಸ್ನಾತಃ ಸಭವತಿ. ಮತ್ತು ನಿರಾಹಾರಶ್ಚ ವರ್ತತೆ, ಉಪವಾಸವಿದ್ದು 3 ದಿವಸ ಸ್ನಾನ ಮಾಡಿದ ಫಲವನ್ನು ಪಡ್ಕೋತಾನೆ ಅಂತ. ಅದು ಕೆಲವು ಕಡೆ ಆ ಉಪವಾಸವಿದ್ದು ಅನ್ನುವ ಮಾತು ಅನುವಾದದಲ್ಲಿ ಬಂದಿಲ್ಲ, ಅದನ್ನು ಗಮನಿಸಬೇಕು. ಮುಂದೆ ವಿದ್ಯುತ್ ಪ್ರಭಾ ಮತ್ತೆ ಇಂದ್ರನನ್ನು ಕೇಳಿದ, ಅಯಂ ಸೂಕ್ಷ್ಮತರೋ ಧರ್ಮ ತಂ ನಿಬೋಧ ಶತಕ್ರತೋ. ಘೃಷ್ಟೋ ವಟಕಷಾಯೇಣ, ಪಾಪಗಳನ್ನು ಪರಿಹಾರ ಮಾಡ್ಕೊಳ್ಳಿಕ್ಕೆ ಏನ್ ಮಾಡಬೇಕು? ವಟವೃಕ್ಷ, ಆಲದ ವೃಕ್ಷದ ಕಷಾಯ ಮತ್ತು ಅನುಲಿಪ್ತ ಪ್ರಿಯಂಗುಣ, ಪ್ರಿಯಂಗುವಿನಿಂದ ಲೇಪಿತನಾಗಿದ್ದು. ಪ್ರಿಯಂಗು ಅಂತಂದ್ರೆ ಕರಿ ಸಾಸಿವೆ. ಆ ವಟವೃಕ್ಷದ ಬಿಳಲು, ಅದ್ರೇನ್ ಬೇರಿರ್ತದಲ್ಲ, ಆ ಬೇರಿನ ಕಷಾಯ ಮಾಡಿ ಅದನ್ನ ಈ ಸಾಸಿವೆ ಜೊತೆಗೆ ಅರಿಯಬೇಕು. ಅದನ್ನೆಲ್ಲ ಮೈಗೆ ಲೇಪನ ಮಾಡ್ಕೋಬೇಕು. ಮತ್ತೆ ಒಂದು ರೀತಿಯಾದಂತಹ ಅಕ್ಕಿ, ಕ್ಷೀರೇಣ ಷಷ್ಟಿಕಾನ್ ಭುಕ್ತ್ವ, ಷಷ್ಟಿಕ ಅನ್ನುವಂಥ ಒಂದು ಅಕ್ಕಿಯ ಪ್ರಭೇದ ಅಂತ ಒಬ್ಬರು ಅನುವಾದ ಮಾಡಿದ್ದಾರೆ. ಕ್ಷೀರಯುಕ್ತವಾದಂತಹ ಯವಾನ್ನ, ಗೋಧಿಯ ಅನ್ನ, ಅದನ್ನು ಉಣ್ಣುವವನು ಎಲ್ಲ ಪಾಪಗಳಿಂದಲೂ ಮುಕ್ತನಾಗ್ತಾನೆ. ಇದೊಂದು ಅಪರೂಪದ ಮಾಹಿತಿ. ಪಾಪಗಳನ್ನು ಪರಿಹಾರ ಮಾಡಿಕೊಳ್ಳಲಿಕ್ಕೆ ಸಂಧ್ಯಾವಂದನದಲ್ಲಿ ಇತ್ಯಾದಿ ಕಡೆಗಳಲ್ಲಿ ಅನೇಕ ಮಂತ್ರಗಳೆಲ್ಲ ನಾವು ಕೇಳ್ತೇವೆ. ಅನೇಕ ತೀರ್ಥಕ್ಷೇತ್ರಗಳಲ್ಲಿ ಸ್ನಾನ, ವೇದಗಳ ಪುರಾಣಗಳ ಪಾರಾಯಣ ಇತ್ಯಾದಿ ಎಲ್ಲವನ್ನೂ ನಾವು ಮಾಡ್ತೇವೆ. ಈ ವಟ ಕಷಾಯದಿಂದ ಆ ಕರಿಯ ಸಾಸಿವೆಯನ್ನ ಮೈಗೆ ಹಚ್ಕೊಳ್ಳುವುದು ಅಂತ ಅನ್ನೋದೇನಿದೆಯಲ್ಲ, ಇಂಥದೊಂದು ಪ್ರಿಪರೇಷನ್, ಅದೊಂದು ಡಿಕಾಕ್ಷನ್. ಅದು ಇಂಥದೊಂದು ಮಾಹಿತಿಯನ್ನು ನಾನು ಬೇರೆ ಕಡೆಯಲ್ಲೂ ಕೇಳಲಿಲ್ಲ. ನಮಗೆ ಅದನ್ನು ಮಾಡಲಿಕ್ಕೆ ಕಷ್ಟದ ಕೆಲಸ ಏನಲ್ಲ. ಆದರೂ ಇಂಥ ಒಂದು ಉಪಾಯಕ್ಕಿಂತಲೂ ಭಗವಂತನ ನಾಮಸ್ಮರಣೆ ಅನ್ನುವ ಉಪಾಯ ಏನಿದೆ ಅದೇ ಬಹಳ ಮಹತ್ವದ್ದು. ವಿಶೇಷತಃ ಮಹಾಭಾರತದ ಆದಿಪರ್ವದಲ್ಲೇ ಅದು ಬಂದಿದೆ. ಸಾಯಂಕಾಲದಲ್ಲಿ ಮಾಡಿದ ಪಾಪಗಳನ್ನ ಬೆಳಿಗ್ಗೆ ಮಹಾಭಾರತ ಪ್ರವಚನ ಒಂದು ಶ್ರವಣ ಮಾಡಿ ಕಳ್ಕೋತಾನೆ. ಬೆಳಿಗ್ಗೆ ಮಾಡಿದ ಪಾಪಗಳನ್ನ ಸಾಯಂಕಾಲ ಮತ್ತೆ ಮಹಾಭಾರತದ ಶ್ರವಣ ಮಾಡಿ ಕಳ್ಕೋತಾನೆ ಅಂತ ಹೀಗೆಲ್ಲ ಬಂದಿದೆ. ಅದು ಶಾಸ್ತ್ರದ ಅನುಸಂಧಾನ, ಶ್ರವಣ ಮನನ ಧ್ಯಾನ ಏನಿದೆ ಅದೇ ಹೆಚ್ಚು ಮಹತ್ವದ್ದು. ಈ ಉಳಿದೆಲ್ಲ ಕಷಾಯ ಇತ್ಯಾದಿಗಳನ್ನ ಪಾನ ಮಾಡುವುದಕ್ಕಿಂತ. ಇನ್ನೂ ಒಂದು ವಿಷಯಗಳನ್ನು ಹೇಳ್ತೇನೆ, ಅದನ್ನು ಕೇಳಿ ಅಂತ ಅವನು ಹೇಳ್ತಾ ಇದ್ದಾನೆ. ಎಲ್ಲರಿಗೂ, ಇಂದ್ರನಿಗೂ ಹೇಳ್ತಿದ್ದಾನೆ, ಬೇರೆಯವರಿಗೂ ಹೇಳ್ತಿದ್ದಾನೆ. ಕೈಲಾಸದಲ್ಲಿ ಬೃಹಸ್ಪತಿ ಮತ್ತು ರುದ್ರ ಅವರಿಬ್ಬರ ನಡುವಿನ ಒಂದು ಸಂವಾದ. ನಿರಾಹಾರನಾಗಿ ಪರ್ವತವನ್ನು ಹತ್ತಬೇಕು, ಪರ್ವತವನ್ನು ಹತ್ತಿ ಅಲ್ಲಿ ನಿರಾಹಾರನಾಗಿರಬೇಕು, ಏಕಪಾದದಲ್ಲಿ ನಿಲ್ಲಬೇಕು, ಊರ್ಧ್ವಬಾಹು ಆಗಿ ಕೈಗಳೆರಡನ್ನು ಮೇಲು ಮುಗಿದು ಸೂರ್ಯನನ್ನ ನೋಡ್ಬೇಕು. ತಪಸಾ ಮಹತಾಯುಕ್ತ ಉಪವಾಸ ಫಲಂ ಲಭೇತ್. ಈ ತರ ಮಾಡಿದ್ರೆ ಅವನು ಕೂಡ ಉಪವಾಸ ಮಾಡಿದ ಫಲವನ್ನು ಪಡ್ಕೊಳ್ತಾನೆ, ಪಾಪವನ್ನು ಪರಿಹಾರ ಮಾಡ್ಕೊಳ್ತಾನೆ ಅಂತ ಅದನ್ನ ತಿಳ್ಕೊಳ್ಬಹುದು ನಾವು. ಗ್ರೀಷ್ಮ ಕಾಲದಲ್ಲಿ, ಬೇಸಿಗೆ ಕಾಲದಲ್ಲಿ ಅಥವಾ ಶೀತ ಕಾಲದಲ್ಲಿ, ಬೇಸಿಗೆಯಲ್ಲಿ ಸೂರ್ಯನ ಬಿಸಿಲು ಎಷ್ಟು ಚುರುಕಾಗಿರ್ತದ ಅಷ್ಟು ಚಳಿಗಾಲದಲ್ಲಿ ಇಲ್ಲದೇ ಇರಬಹುದು. ಆದರೂ ಸಾಕಷ್ಟು ಚುರುಕಾದಂತಹ ಬಿಸಿಲೇ ಇರ್ತದೆ ಡಿಸೆಂಬರ್ ಜನವರಿ ತಿಂಗಳುಗಳಲ್ಲಿ. ಆಗ ಸೂರ್ಯನ ಕಿರಣಗಳಿಗೆ ತನ್ನ ಮೈಯನ್ನು ಒಡ್ಕೊಳ್ಬೇಕು, ಅವನು ಎಲ್ಲ ಪಾಪಗಳನ್ನು ಕಳ್ಕೋತಾನೆ. ಇದು ಬೃಹಸ್ಪತಿಗಳು ಹೇಳಿದಂತಹ ಒಂದು ಮಾತು. ಆಗ ಇಂದ್ರ ಮತ್ತಷ್ಟು ಧರ್ಮಗಳನ್ನು ಹೇಳಿ ನಮಗೆ ಜಗತ್ತಿಗೆಲ್ಲ ಸುಖ ಕೊಡುವಂತ ಧರ್ಮಗಳನ್ನ ಬೃಹಸ್ಪತಿಗಳು ಹೇಳಿದ್ರು.
ಸೂರ್ಯನಿಗೆ ಎದುರಾಗಿ ಯಾರು ಮೂತ್ರ ವಿಸರ್ಜನೆ ಮಾಡ್ತಾರೆ, ವಾಯುವನ್ನ ದ್ವೇಷಿಸ್ತಾರೆ. ವಾಯುವನ್ನು ದ್ವೇಷಿಸುವುದು ಅಂದ್ರೆ ವಾತಾವರಣವನ್ನ, ಪರಿಸರವನ್ನು ಕೆಡಿಸುವವರು ಅಂತ ಒಂದ್ ಕಡೆ ಅರ್ಥ ಬರೆದಿದ್ದಾರೆ. ಮತ್ತೆ ಅಗ್ನಿಯಲ್ಲಿ ನಿತ್ಯ ಹೋಮ ಮಾಡುವುದಿಲ್ಲವೋ, ಮತ್ತೆ ಎಳೆ ಕರುವಿನ ತಾಯಿಯನ್ನ ತನ್ನ ಹಾಲಿಗಾಗಿ ಯಾರು ಹಿಂಡಿ ಆ ಕರುವಿಗೆ ಹಾಲಿಲ್ಲದಂತೆ ಮಾಡಿ ತಾನೇ ಹಾಲಲ್ಲೆಲ್ಲೂ ಸ್ವೀಕಾರ ಮಾಡ್ತಾನೋ ಅವನಿಗೆ ಬರುವಂತ ದೋಷಗಳನ್ನ ಈ ಮುಂದೆ ಹೇಳ್ತೇನೆ, ಕೇಳು. ಈ ಜಗತ್ತಿನಲ್ಲಿ ನಮಗೆ ಪೂಜೆ ಮಾಡಲಿಕ್ಕಾಗಿ ಭಗವಂತನ ಸನ್ನಿಧಾನವುಳ್ಳಂತಹ ಕೆಲವು ಪ್ರತಿಮೆಗಳನ್ನ ಭಗವಂತ ಅಥವಾ ಸೃಷ್ಟಿಕರ್ತನಾದ ಚತುರ್ಮುಖ ಒದಗಿಸಿಕೊಟ್ಟ. ಅವೇನು? ಸೂರ್ಯ, ಭಾನುಮಾನ್ ಸೂರ್ಯ, ಅನಿಲ, ವಾಯು, ಹವ್ಯವಾಹ ಅಗ್ನಿ, ಮತ್ತು ಲೋಕದ ತಾಯಂದಿರಾದಂತಹ ಹಸುಗಳು. ಮರ್ತ್ಯೇ ಶ್ವೇತೇಶು ದೇವತಾ, ಮರ್ತ್ಯ ಲೋಕದಲ್ಲಿ ನಾವಿದ್ದೇವಲ್ಲ, ನಮಗೆ ಇವು ದೇವತೆಗಳು, ಜಗತ್ತನ್ನು ಕಾಪಾಡುವಂತಹ ಶಕ್ತಿ ಹೊಂದಿರುವಂಥವರು. ಇವಿಷ್ಟಕ್ಕೆ ಯಾವತ್ತೂ ಕೂಡ ನಾವು ಅಪರಾಧವನ್ನು ಎಸಗಬಾರದು. ಸರ್ವೇ ಭವಂತಹ ಶೃಣ್ವಂತು ಏಕೈಕಂ ಧರ್ಮ ನಿಶ್ಚಯಂ. ಸೂರ್ಯನಿಗೆ ಎದುರಾಗಿ ಮೂತ್ರ ಮಾಡುವುದು ಇತ್ಯಾದಿಗಳನ್ನು ಮಾಡಬಾರದು. ಮತ್ತೆ ಸೂರ್ಯೋಪಾಸನೆಯನ್ನ ಯಾವತ್ತೂ ಕೂಡ ತಪ್ಪಿಸಬಾರದು, ಅದನ್ನು ನಾವಿಲ್ಲಿ ತಿಳ್ಕೊಳ್ಬೇಕು. ಅಗ್ನಿಯ ಆರಾಧನೆಯನ್ನು ಕೈ ಬಿಡಬಾರದು. ಇದೆಲ್ಲವನ್ನು ಮಾಡಿ ಶ್ರೇಷ್ಠವಾದಂತಹ ಧರ್ಮವನ್ನು ಆಚರಣೆ ಮಾಡಬೇಕು. ವರ್ಷಾಣಿ ಷಡಶೀತಿಂತು ದುರ್ವೃತ್ತಾಹ ಕುಲಪಾಂಸನಾಹ. ಸೂರ್ಯನಿಗೆ ಎದುರಾಗಿ ಮೂತ್ರ ಮಾಡುವಂಥವರು 86 ವರ್ಷ ಕಾಲ ನರಕದಲ್ಲಿ ದುಃಖವನ್ನು ಅನುಭವಿಸ್ತಾರಂತೆ. ಸ್ತ್ರೀ ಆಗಲಿ ಪುರುಷನಾಗಲಿ ಯಾರೇ ಆಗಲಿ. ಅನಿಲದ್ವೇಷಿಣ, ವಾಯುವನ್ನು ಕೆಡಿಸುವಂಥವರು. ತಾವು ಮುಂದಿನ ಜನ್ಮದಲ್ಲಿ ಗರ್ಭದಲ್ಲಿದ್ದಾಗಲೇ ನಷ್ಟರಾಗಿಬಿಡ್ತಾರೆ, ಹುಟ್ಟುವಂತ ಭಾಗ್ಯವೇ ಅವರಿಗೆ ಬರೋದಿಲ್ಲ. ಅಥವಾ ಆ ವಾಯುವನ್ನ ಯಾರು ಪರಿಸರವನ್ನ ಹಾಳು ಮಾಡಿರ್ತಾರೆ ಅಂಥವರಿಗೆ ಆಗುವ ಸಂತಾನ ಭೂಮಿಗೆ ಬರುವಕ್ಕಿಂತ ಮುಂಚೆನೆ, ಕಣ್ಣಿಗೆ ಅದು ಗೋಚರ ಆಗುವುದಕ್ಕಿಂತ ಮುಂಚೆನೆ ನಷ್ಟ ಆಗಿಬಿಡ್ತದೆ. ಅವರಿಗೆ ಮಕ್ಕಳೇ ಹುಟ್ಟೋದಿಲ್ಲ, ಗರ್ಭಸ್ರಾವದಿಂದ ನಷ್ಟ ಆಗಿಬಿಡ್ತದೆ ಅಂಥವ್ರ ಸಂತತಿ. ಅಗ್ನಿಯಲ್ಲಿ ಹೋಮ ಮಾಡದೇ ಇದ್ದವರು ಆ ಅಗ್ನಿಯ ಕೋಪಕ್ಕೆ ತುತ್ತಾಗ್ತಾರೆ. ಇವರು ಕೊಟ್ಟ ಆಹುತಿಗಳನ್ನ ನಾವು ಸ್ವೀಕಾರ ಮಾಡೋದಿಲ್ಲ. ಈಗ ನೀವು ಕೊಡಬೇಕಾದ್ದನ್ನ ಕೊಡದೆ ಹೋದ್ರೆ ಮುಂದೆ ಕೊಡ್ತೀನಿ ಅಂತ ಹೋದ್ರೂ ಅವನನ್ನು ಸ್ವೀಕಾರ ಮಾಡೋದಿಲ್ಲ ಅಂತ ತಿಳ್ಕೋಬೇಕು. ಕ್ಷೀರಂತು ಬಾಲವತ್ಸಾನ, ಎಳೆ ಕರುಗಳುಳ್ಳಂಥ ಆ ಹಸುಗಳನ್ನ ತನ್ನ ಹಾಲಿಗಾಗಿ ನಾಶಪಡಿಸಿದ್ರೆ ಅವಾಗೇನಾಗ್ತದೆ? ಇವನಿಗೂ ಕೂಡ ಅಂಥ ಶಿಶುಗಳೇ ಹುಟ್ಟೋದಿಲ್ಲ, ಮಕ್ಕಳನ್ನ ಕಳ್ಕೋತಾನೆ ಇವನು, ಅಥವಾ ಮಕ್ಕಳು ಹುಟ್ಟೋದೇ ಇಲ್ಲ. ಅವನ ಸಂತಾನ ನಾಶ ಆಗ್ತದೆ, ಕುಲ ನಾಶ ಆಗ್ತದೆ. ಇದು ಜ್ಞಾನಿಗಳಾದಂತಹ ವ್ಯಕ್ತಿಗಳು ಹಿಂದೆ ತೀರ್ಮಾನ ಮಾಡಿದಂಥ ಅಂಶವಾಗಿದೆ. ಆದ್ರಿಂದ ಯಾವ ಅಧರ್ಮಗಳನ್ನು ಮಾಡಿದರೆ ಪಾಪಕ್ಕೆ ಗುರಿ ಆಗ್ತಾನೋ ಅದನ್ನೆಲ್ಲವ ದೂರ ಇಡಬೇಕು. ತತಸ್ಸರ್ವೇ ಮಹಾಭಾಗ. ಆಗ ದೇವತೆಗಳು ಮರುದ್ಗಣಗಳು ಅವರೆಲ್ಲ ಪಿತೃಗಳನ್ನು ಹೀಗೆ ಕೇಳಿದ್ರಂತೆ. ಈ ಪಿತೃಗಳು ಸಂತುಷ್ಟರಾಗುವ ಒಂದು ವಿಧಾನ ಹೇಗೆ? ಪಿತರ ಕೇನ ತುಷ್ಯಂತಿ ಮರ್ತ್ಯಾನ ಮಲ್ಪಚೇತಸಾಂ. ನೋಡಿ, ನಾವೆಲ್ಲ ಮರ್ತ್ಯರು, ತುಂಬಾ ಒಂದಲ್ಲ ಒಂದು ದಿವಸ ಸತ್ತು ಹೋಗಬೇಕಾದಂತಹ ಕ್ಷೀಣವಾದ ಜೀವಿತವುಳ್ಳವರು ನಾವು. ಅಲ್ಪಚೇತಸರು ನಾವು, ನಮಗಿರೋ ಜ್ಞಾನವೇ ಬಹಳ ಕಡಿಮೆ. ನಮಗೆ ಪಿತೃದೇವತೆಗಳು ಯಾವ ಪ್ರಕಾರದಿಂದ ಸಂತುಷ್ಟರಾಗ್ತಾರೆ? ನಾವು ಪಿತೃದೇವತೆಗಳನ್ನ ಸಂತೋಷಪಡಿಸುವ ಮಾರ್ಗ ಯಾವುದು? ಮಾನವರು ಮಾಡಿದಂತಹ ಒಂದು ದಾನ, ಅಕ್ಷಯಂಚ ಕಥಂ ದಾನಂ ಭವೇಚ್ಚ ಔರ್ಧ್ವದೇಹಿಕಂ. ಔರ್ಧ್ವದೈಹಿಕ ದಾನ ಅದು ಹೇಗೆ ಅಕ್ಷಯ ಆಗಬೇಕಾದ್ರೆ ಏನ್ ಮಾಡಬೇಕು, ಅದರ ಸಂಗತಿಗಳನ್ನು ವರ್ಣನೆ ಮಾಡಿ ಅಂತ ಕೇಳ್ತಾ ಇದ್ದಾರೆ.
ಋಣಮುಕ್ತರಾಗುವುದು ಹೇಗೆ? ಇದ್ರ ಬಗ್ಗೆ ನಮಗೆ ಕುತೂಹಲ ಇದೆ, ಇದನ್ನೆಲ್ಲ ಹೇಳಿ. ಆಗ ಪಿತೃದೇವತೆಗಳು ಈ ಮುಂದಿನಂತೆ ಹೇಳಿಕ್ ತೊಡಗಿದರು. ನಿಮ್ಮ ಸಂದೇಹ ಉಚಿತವಾಗಿದೆ, ಅದಕ್ಕೆ ತಕ್ಕಂತೆ ಇಂಥ ಒಂದು ವಿವರಣವನ್ನು ಈಗ ನಿಮಗೆ ಹೇಳ್ತೇವೆ, ಕೇಳಿ. ನೀಲಷಂಡ ಪ್ರಮೋಕ್ಷೇಣ ಅಮಾವಾಸ್ಯಾಂ ತಿರೋದಕೈ ವರ್ಷಾಸು ದೀಪಕೈಶ್ಚೇವ ಪಿತೃಣಾಂ ಅನೃಣೋ ಭವೇತ್. ಪಿತೃಗಳ ಋಣವನ್ನು ಪರಿಹರಿಸಿಕೊಳ್ಳುವಂತಹ ಒಂದು ಮಾತಿದು. ಕಪ್ಪು ಬಣ್ಣದ ನೀಲ ಷಂಡ ಅಂದ್ರೆ ಒಂದು ಕಪ್ಪು ಬಣ್ಣದ ಹೋರಿ, ಅದನ್ನ ಬಿಡುವುದರ ಮೂಲಕ ವೃಷೋತ್ಸರ್ಗ ಅಂತಾನೆ ಕರೀತಾರೆ ಅದಕ್ಕೆ. ಅಮಾವಾಸ್ಯೆ ದಿವಸ, ಪ್ರತಿ ಅಮಾವಾಸ್ಯೆ ದಿವಸ ತಿಲಮಿಶ್ರಿತವಾದ ನೀರಿನಿಂದ ತರ್ಪಣ ಮಾಡಬೇಕು. ಅಮಾವಾಸ್ಯೆಯಲ್ಲಿ ಮಾತ್ರ ಅಲ್ಲ, ಸಂಕ್ರಮಣಗಳಲ್ಲಿ ಮತ್ತೆ ವೈಧೃತಿ, ವ್ಯತಿಪಾತ ಮೊದಲಾದ ಯೋಗಗಳಲ್ಲಿ ತಿರೋದಕ ಕೊಡಬೇಕು ಪಿತೃಗಳಿಗೆ. ಮಳೆಗಾಲದಲ್ಲಿ ಪಿತೃಗಳ ಪ್ರೀತ್ಯರ್ಥವಾಗಿ ದೀಪದಾನ ಮಾಡಬೇಕು. ಇದು ನೋಡಿ, ಒಂದು ವಿಶಿಷ್ಟವಾದಂತಹ ಸಂಗತಿ. ಪಿತೃಗಳ ಆರಾಧನೆಯನ್ನು ನಾವು ಪಿಂಡ ಪ್ರದಾನ ಮಾಡುವುದರ ಮೂಲಕ, ಎಳ್ಳಿನ ತರ್ಪಣ ಕೊಡುವುದರ ಮೂಲಕ ಮಾತ್ರ ಮಾಡ್ತಿರ್ತೇವೆ. ಮಳೆಗಾಲದಲ್ಲಿ ದೀಪದಾನ ಮಾಡುವುದನ್ನೋದೊಂದು ಹೆಚ್ಚಿನ ಧರ್ಮ. ಯಾವಾಗಾದ್ರೂ ಇಂಥದನ್ನೊಂದನ್ನು ಆಚರಣೆಗೆ ತರಬಹುದು ನಾವು. ಪಿತೃಗಳ ಸ್ಥಾನ ಅಂದ್ರೆ ನಾವಿರುವ ಮನೆಯೇ. ಈ ಶ್ರಾದ್ದ ಮೊದಲಾದದನ್ನ ಮಠದಲ್ಲಿ ಮಾಡುವುದಕ್ಕಿಂತ ಮನೆಯಲ್ಲೇ ಮಾಡಬೇಕು ಅಂತ ಹೇಳ್ತಿರ್ತಾರೆ, ಅದೆಲ್ಲ ತಮಗೆ ಗೊತ್ತಿರ್ತದೆ. ಅದರಂತೆ ಈ ಕಾರ್ತಿಕ ಮಾಸದಲ್ಲಿ ದೇವಾಲಯಗಳಲ್ಲಿ, ಮಠಗಳಲ್ಲಿ, ಮಂದಿರಗಳಲ್ಲಿ ದೀಪಾರಾಧನೆ ನಡೀತಿರ್ತದೆ, ನಿಮ್ಗೆ ಗೊತ್ತಿರ್ತದೆ. ಸುತ್ತಲೂ ಎಲ್ಲ ಕಡೆ ದೀಪದ ಸ್ಟ್ಯಾಂಡ್ಗಳನ್ನು ಇಟ್ಟು ಅದರಲ್ಲಿ ದೀಪಾರಾಧನೆ ಮಾಡ್ತಿರ್ತಾರೆ. ಅದರಂತೆ ಮನೆಯಲ್ಲೂ ಕೂಡ ಯಾವುದಾದ್ರೂ ಒಂದು ಪ್ರಸಂಗದಲ್ಲಿ, ಮಳೆಗಾಲದಲ್ಲಿ ಪಿತೃಗಳನ್ನು ಉದ್ದೇಶಿಸಿ ದೀಪದಾನ ಮಾಡುವುದು ಒಂದು ವಿಶಿಷ್ಟವಾದಂತಹ ಆಚರಣೆ. ನಾವು ಅದನ್ನು ಆಚರಣೆಗೆ ತರಬಹುದು. ಅದರಲ್ಲೂ ವಿಶೇಷತಃ ಮಳೆಗಾಲದಲ್ಲಿ ಇಂಥ ಸಂಕ್ರಮಣಾದಿಗಳು ಬಂದಾಗ, ಅಮಾವಾಸ್ಯೆ ಬಂದಾಗ, ವೈಧೃತಿ ವ್ಯತಿಪಾತ ಯೋಗ ಬಂದಾಗ, ಇದು ನನ್ನ ಅಭಿಪ್ರಾಯ, ಅಲ್ಲಿ ನಾನು ಸೇರಿಸ್ಕೊಳ್ತಾ ಇರೋದು. ಅಂತ ಸಂದರ್ಭದಲ್ಲಿ ಪಿತೃದೇವತೆಗಳ ಒಂದು ಆರಾಧನೆಗಾಗಿ ದೀಪದಾನವನ್ನು ಮಾಡುವುದು, ದೀಪವನ್ನು ಹಚ್ಚುವುದು. ದೀಪದಾನ ಮಾಡುವುದು ಅಂದ್ರೆ ಇನ್ನೊಬ್ಬರಿಗೆ ಕೊಡೋದು ಅಂತೇನೆ ಅರ್ಥ ಅಲ್ಲಿ ಕಾಣಿಸೋದಿಲ್ಲ. ದೀಪ ಹಚ್ಚಿ ಆ ಮೂಲಕ ಆರಾಧನೆ ಮಾಡುವುದು. ಸಾಯಂಕಾಲದ ಪೂಜೆ ನಡೆದಾಗ ಅಥವಾ ಬೆಳಗಿನ ಪೂಜೆ ನಡೆದಾಗ, ಮನೆಯಲ್ಲಿ ಭಜನಾ ಇತ್ಯಾದಿ ಕಾರ್ಯಕ್ರಮಗಳು ನಡೆದಾಗ ಅದನ್ನು ಆ ಥರ ಆಯೋಜಿಸ್ಕೋಬೇಕು ನಾವೇ. ಮನೆಯ ಸದಸ್ಯರೆಲ್ಲ ಒಂದ್ ಕಡೆ ಸೇರಿ ವಿದ್ಯುತ್ ದೀಪಗಳನ್ನು ತೆಗೆದು ಈ ಹಣತೆಯ ದೀಪಗಳನ್ನು ಹಚ್ಚಿ ಆ ಸಂದರ್ಭದಲ್ಲಿ ಭಜನ, ಸಂಕೀರ್ತನ ಇತ್ಯಾದಿಗಳನ್ನು ಮಾಡಬೇಕು. ಆ ಮೂಲಕ ದೀಪಾರಾಧನೆ ಹೀಗೊಂದು ಪಿತೃದೇವತೆಗಳ ಪ್ರೀತ್ಯರ್ಥವಾಗಿ, ಪಿತೃ ಋಣ ಪರಿಹಾರಕ್ಕಾಗಿ ಮಾಡಬಹುದಾದಂತಹ ಒಂದು ವಿಧಾನ ಇದು. ಈ ಎಲ್ಲ ಕಾರ್ಯಗಳನ್ನು ಮಾಡುವವರಿಗೆ ಎಲ್ಲ ಕಷ್ಟಗಳು ಕಳೀತವೆ, ಸುಖ ಪ್ರಾಪ್ತ ಆಗ್ತದೆ. ಅವರ ಪಿತೃಗಳೆಲ್ಲ ನರಕದ ಮಾರ್ಗದಿಂದ ತಪ್ಪಿಸಿಕೊಂಡು ಸುಖ ಪಡ್ತಾರೆ. ಆಗ ವೃದ್ಧಗಾರ್ಗ್ಯ ಅಂತ ಒಬ್ಬ ಋಷಿ, ಅವರು ಆ ಪಿತೃಗಳನ್ನ ಹೀಗೆ ಕೇಳಿದ್ರಂತೆ, ಈ ಕಪ್ಪು ಹೋರಿಯನ್ನ ವಿಸರ್ಜಿಸಬೇಕು ಅಂತ ಹೇಳಿದ್ರಿ, ದೀಪದಾನ ಮಾಡಬೇಕು ಅಂತ ಹೇಳಿದ್ರಿ, ಆ ಫಲಗಳನ್ನು ಸ್ವಲ್ಪ ವಿವರಿಸಿರಿ ಇನ್ನಷ್ಟು. ಅದಕ್ಕೆ ಅವ್ರು ಹೇಳಿದ್ರು, ಆ ಪಿತೃದೇವತೆಗಳು, ನೀಲಷಂಡಸ್ಯ ಲಾಂಗೂಲಂ ತೋಯಂ ಅಭ್ಯುದ್ಧರೇದ್ಯದಿ 60 ವರ್ಷ ಸಹಸ್ರಾಣಿ ಪಿತರಸ್ತೇನ ತಪ್ಪಿತಾ. ನಾವು ವಿಸರ್ಜಿಸಿದ ಒಂದು ನೀಲ ವೃಷ, ಅದ್ರ ಬಗ್ಗೆ ಸ್ವಲ್ಪ ಮುಂದೆ ಹೇಳುವನಿದ್ದೇನೆ. ಅದು ತನ್ನ ಬಾಲವನ್ನ ನೀರಿನಲ್ಲಿ ಅದ್ದಿ ಹೊರಗೆ ಬಂದ್ರೆ ಆ ಬಾಲದ ತುದಿಯಿಂದ ನೀರಿನ ಹನಿಗಳು ತೊಟ್ಟಿಕ್ತಾವಲ್ಲ, ಅದರ ಮೂಲಕವಾಗಿ ಪಿತೃಗಳಿಗೆ 60,000 ವರ್ಷ ಕಾಲ ತೃಪ್ತಿ ಆಗ್ತದಂತೆ. ಹೋರಿಯು ನದಿಯನ್ನು ದಾಟುವಾಗ, ಒಬ್ಬರು ವ್ಯಾಖ್ಯಾನಕಾರರು ಹೀಗೆ ಬರೆದಿದ್ದಾರೆ ಭಾರತ ದರ್ಶನ ಪ್ರಕಾಶನದಲ್ಲಿ, ನದಿ ದಾಟುವಾಗ ಅದರ ಬಾಲ ನೆನೆದು ನದಿಯಿಂದ ಅದು ಹೊರಗೆ ಬಂದಾಗ ಬಾಲದಿಂದ ನೀರು ಸೋರಿದರೆ ಅದರಿಂದ ಪಿತೃಗಳಿಗೆ 60,000 ವರ್ಷದ ತೃಪ್ತಿ ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ನದಿ ದಾಟುವಾಗಿರಬಹುದು ಅಥವಾ ಬೇರೆ ಯಾವುದೇ ಸಂದರ್ಭದಲ್ಲಿ ಆ ಒಂದು ವೃಷಭಕ್ಕೆ ಸ್ನಾನ ಮಾಡಿಸಿದಾಗ ಅಲ್ಲಿಂದ ನೀರು ಸೋರುವುದು ಅಂತ ಈಗನೂ ಅರ್ಥ ಮಾಡ್ಕೊಳ್ಬಹುದು.
ಎಷ್ಟು ಆ ಹೋರಿ, ನಾವು ಬಿಟ್ಟಂತ ಹೋರಿ ನದಿ ದಡದಲ್ಲಿರುವಂಥ ಅಥವಾ ಬೇರೆ ಯಾವುದೇ ಒಂದು ಕೆರೆ ಇತ್ಯಾದಿಗಳು ಅಲ್ಲಿರುವಂಥ ಒಂದು ಮಣ್ಣಿನ ದಿಣ್ಣೆ, ಆ ಆನೆಗಳು ಮತ್ತು ವೃಷಭಗಳು ಎಲ್ಲ ಇದನ್ನು ಮಾಡ್ತಾ ಇರ್ತವೆ. ಆ ದಿಣ್ಣೆಯನ್ನು ತನ್ನ ಕೊಂಬಿನಿಂದ ಮೇಲಕ್ಕೆ ಚಿಮ್ಮಿದರೆ ಆ ಪಿತೃಗಳ ಪ್ರೀತ್ಯರ್ಥವಾಗಿ ಆ ಹೋರಿಯನ್ನು ಬಿಟ್ಟವನೇನಿರ್ತಾನೆ ಅವನ ಪಿತೃಗಳು ಚಂದ್ರಲೋಕಕ್ಕೆ ಹೋಗಿ ತೃಪ್ತರಾಗ್ತಾರೆ. ವರ್ಷಾಸು ದೀಪದಾನೇನ ಶಶಿವತ್ ಶೋಭತೆ ನರಹ. ದೀಪವನ್ನು ಪರಮಾತ್ಮನ ಪ್ರೀತ್ಯರ್ಥವಾಗಿ, ಪಿತೃಗಳ ಅಂತರ್ಗತನಾದ ಪರಮಾತ್ಮನ ಪ್ರೀತ್ಯರ್ಥವಾಗಿ ಹಚ್ಚಬೇಕು. ಅದಲ್ಲದೆ ದೀಪದಾನನೂ ಮಾಡಬಹುದು. ದೀಪದಾನ ಮಾಡುವುದು ಇನ್ನೂ ಶ್ರೇಷ್ಠವೇ. ದೀಪದಾನನೇ ಮಾಡಬೇಕು ಅಂತ ಏನಿಲ್ಲ ಅಂತ ನಾನು ಆವಾಗ ಹೇಳಿದೆ. ಮನೆಯಲ್ಲಿ ದೀಪಾರಾಧನೆ ಮಾಡುವುದು ಒಂದು ಬೇರೆ, ದೀಪದಾನ ಮಾಡುವುದು ಮತ್ತೊಂದು ನಿಮಿತ್ತ. ಇಂಥ ಅನೇಕ ನಿಮಿತ್ತಗಳನ್ನು ಇಟ್ಕೊಂಡು ದಾನ ಇತ್ಯಾದಿಗಳನ್ನು ಮಾಡಬಹುದು. ಮಳೆಗಾಲದಲ್ಲೇ ಶ್ರಾದ್ದ ಇತ್ಯಾದಿಗಳು ಬಂದಿದ್ರೆ ತುಂಬಾ ಒಂದು ನಾವು ಅದನ್ನು ಆಯೋಜಿಸಿಕೊಳ್ಬೇಕಾದ ರೀತಿಯನ್ನು ಹೇಳಿದೆ. ಮಳೆಗಾಲದಲ್ಲೇ ಶ್ರಾದ್ದ ಇತ್ಯಾದಿಗಳು ಬಂದಾಗ, ಉದಾಹರಣೆಗೆ ಈ ಪಿತೃಪಕ್ಷದಲ್ಲಿ, ಭಾದ್ರಪದ ಕೃಷ್ಣ ಪಕ್ಷದಲ್ಲಿ ಶ್ರಾದ್ದ ಇತ್ಯಾದಿಗಳು ಬಂದಾಗ ಶ್ರಾದ್ದವನ್ನು ಮಾಡಿಸಲಿಕ್ಕೆ ಬಂದಂತಹ ಪುರೋಹಿತ ಇತ್ಯಾದಿಗಳು ಅವರಿಗೆ ಆ ಸಂದರ್ಭದಲ್ಲಿ ಪಿಂಡಗಳ ಎದುರಿಗೆ ದೀಪವನ್ನು ಹಚ್ಚಿಡುವುದಂತೂ ಪದ್ಧತಿ ಇದ್ದೇ ಇದೆ. ಅದೇ ದೀಪದ ಆರಾಧನೆಯೂ ಆಯಿತು. ಆ ಬಳಿಕ ಅದನ್ನೇ ಪುರೋಹಿತರಿಗೆ ದಾನವಾಗಿ ಕೊಟ್ರೆ ದೀಪದ ದಾನವೂ ಆಯಿತು. ಈ ತರ ಅದನ್ನು ಮಾಡಬಹುದು. ದೀಪದಾನ ಮಾಡಿದವನಿಗೆ, ದೀಪ ಹಚ್ಚಿದವನಿಗೆ ಯಾವತ್ತೂ ನರಕದ ಬಾಧೆ ಇರೋದಿಲ್ಲ, ಅಜ್ಞಾನದ ಬಾಧೆ ಇರೋದಿಲ್ಲ. ಚಂದ್ರನಿಗೆ ಸಮಾನವಾದಂತಹ ಒಂದು ಸೌಂದರ್ಯವನ್ನು ಅವನು ಪಡ್ಕೋತಾನೆ. ಅಮಾವಾಸ್ಯೆ ದಿವಸ ತಾಮ್ರದ ಒಂದು ತಟ್ಟೆಯನ್ನು ಹಿಡ್ಕೊಂಡು ಅದರಲ್ಲಿ ಜೇನುತುಪ್ಪದಿಂದ ಮಿಶ್ರಿತವಾದ ತಿಲೋದಕವನ್ನು ಬಿಡಬೇಕು. ನೋಡಿ, ಇದು ಒಂದು ಅಪರೂಪದ ಮಾಹಿತಿ. ಅಮಾವಾಸ್ಯಾಂತು ಯೋ ಮರ್ತ್ಯ ಪ್ರಯಚ್ಛಿತಿ ತಿಲೋದಕಂ ಪಾತ್ರಂ ಔದುಂಬರಂ ಅಂದ್ರೆ ಔದುಂಬರದಿಂದ ಮಾಡಿದ ಪಾತ್ರೆ ಅಂತ ಇಲ್ಲಿ ಬರೆದಿದ್ದಾರೆ. ಹತ್ತಿ ಗಿಡದಿಂದ ಮಾಡಿದ ಪಾತ್ರೆ ಅಂತ ಹೇಳಿ ಒಂದು ವ್ಯಾಖ್ಯಾನದಲ್ಲಿದೆ. ಮತ್ತೊಂದು ಕಡೆ ತಾಮ್ರ ಪಾತ್ರ ಅಂತ ಹೀಗಿದೆ. ಅದರಲ್ಲಿ ನಾವು ಈಗ ಸಾಮಾನ್ಯವಾಗಿ ಎಳ್ಳು ನೀರು ಬಿಡ್ತೇವೆ. ಜೇನುತುಪ್ಪದಿಂದ ಮಿಶ್ರಿತವಾದ ತಿಲೋದಕವನ್ನು ಬಿಡಬೇಕು. ಅಂಥವನು ಶ್ರಾದ್ದವನ್ನೇ ಮಾಡಿದಂತೆ, ಪೂರ್ಣವಾಗಿ ಶ್ರಾದ್ದವನ್ನೇ ಮಾಡಿದ್ರೆ ಏನು ಫಲ ಬರಬೇಕು ಆ ಫಲ ಬರ್ತದೆ. ಇಲ್ಲಿ ಈ ಔದುಂಬರ ಅನ್ನೋ ಶಬ್ದ ಇದೆಯಲ್ಲ, ಔದುಂಬರ ಅನ್ನೋ ಶಬ್ದಕ್ಕೆ ಹತ್ತಿ ಗಿಡ ಅಂತ ಒಬ್ರು ಅರ್ಥ ಮಾಡಿದ್ದಾರೆ, ಇನ್ನೊಬ್ರು ತಾಮ್ರ ಅಂತ ಅರ್ಥ ಮಾಡಿದ್ದಾರೆ. ಆ ತಾಮ್ರ ಅಂತ ಅನ್ನೋದು ಬಹಳ ಶ್ರೇಷ್ಠ ಅನ್ನೋ ಒಂದು ಸಂಗತಿ ಅದು ಮುಂದೊಂದು ಕಡೆ ಇಲ್ಲೇ ಮಹಾಭಾರತದಲ್ಲೆಲ್ಲೋ ಬರೋದಿದೆ. ಅದಕ್ಕಾಗಿ ತಾಮ್ರ ಅಂತ ಅರ್ಥ ಮಾಡಿದ್ದಾರೆ ಅದನ್ನಂತ ನಾವು ತಿಳ್ಕೊಳ್ಬಹುದು. ಹೀಗಿದು ನಾವು ತುಂಬಾ ಸರಳವಾಗಿ ಆಚರಣೆ ತರಬಹುದಾದಂತಹ ಒಂದು ಮಾರ್ಗ, ಜೇನುತುಪ್ಪದಿಂದ ಮಿಶ್ರಿತವಾದ ತಿಲೋದಕವನ್ನು ಬಿಡುವುದು. ಇದನ್ನು ನಾವು ಯಾವಾಗಾದರೂ ಈ ಅಮಾವಾಸ್ಯೆ ಮೊದಲಾದ ಸಂದರ್ಭಗಳಲ್ಲಿ ರೂಢಿಸಿಕೊಳ್ಬಹುದು. ಹೃಷ್ಟಪುಷ್ಟ ಮನಸ್ತೇಷಾಂ ಪ್ರಜಾಭವತಿ ನಿತ್ಯದ. ಇಷ್ಟನ್ನೆಲ್ಲ ಮಾಡಿದ್ರೆ ಅವನ ಸಂತಾನ ಸುಖಿಯಾಗಿ ಆರೋಗ್ಯವಂತವಾಗಿ ಬಾಳ್ತದೆ. ಇದನ್ನೆಲ್ಲವನ್ನೂ ವರ್ಣನೆ ಮಾಡಿದ್ದೇನೆ ಅಂತ ಪಿತೃ ದೇವತೆಗಳು ಹೇಳಿ ಮುಗಿಸಿದರು. ಇಲ್ಲಿ ಈ ವೃಷೋತ್ಸರ್ಗ ಅಂತ ಬಂತಲ್ಲ, ಪಿತೃಗಳ ಪ್ರೀತ್ಯರ್ಥವಾಗಿ ಹೋರಿಯನ್ನು ಬಿಡುವುದು, ದೇವರಿಗೆ ಅಥವಾ ಊರ ದೇವತೆಗೆ ಹೋರಿಯನ್ನು ಬಿಡುವುದು, ಒಂದು ಹಸುವನ್ನು ಬಿಡುವುದು, ಇದನ್ನೆಲ್ಲ ನೀವು ಎಲ್ಲರೂ ನೋಡಿರ್ತೀರಿ. ಈ ವೃಷೋತ್ಸರ್ಗ ಅಂತ ಒಂದು ವಿಧಾನವನ್ನೇ ಬೇರೆ ಬೇರೆ ಶಾಸ್ತ್ರಗಳಲ್ಲಿ ಹೇಳ್ತಾರೆ. ವೃಷಾಭಾವೇ ತತ್ ಪ್ರತಿನಿಧಿ ಯಥಾ. ಗೂಳಿಯನ್ನೇ ಬಿಡ್ಲಿಕ್ಕಾಗದೆ ಹೋದ್ರೆ ಏಕಾದಶೈನ್ಹಿ ಸಂಪ್ರಾಪ್ತೆ, ಈ ಅಶೌಚದ ದಿನಗಳೇನಿರ್ತಾವಲ್ಲ, ಮೃತ ಅಶೌಚ ಮೊದಲಾದದ್ದು, ಆ ಸಂದರ್ಭದಲ್ಲಿ 2ನೇ ದಿನ, 1ನೇ ದಿನ, ಇಂಥದನ್ನೆಲ್ಲ 3ನೇ ದಿನ ಇತ್ಯಾದಿ ಕೆಲವು ದಿನಗಳಲ್ಲಿ ದ್ವಿತೀಯಾದಿ
ದ್ವಿತೀಯ ದಿನಾದಿ ಕರ್ತವ್ಯ, ಆ ಮೊದಲೇ ಆ ದಿನಗಳಲ್ಲಿ ಯಾವುದಾದ್ರು ಒಂದು ದಿನ ತನಗೆ ಯಾವ್ದು ಅನುಕೂಲವೋ ಆ ದಿನದಲ್ಲಿ ತ್ರಿಶೂಲ ಚಕ್ರಾಂಕಿತ ವತ್ಸತರಿ ಚತುಷ್ಟಯ ಯುಕ್ತ ವೃಷತ್ಯಾಗ, ಆ ವೃಷಭದ ಮೇಲೆ ತ್ರಿಶೂಲದ ಚಿಹ್ನವನ್ನು ಮೂಡಿಸಬೇಕು ಅಥವಾ ಚಕ್ರದ ಚಿಹ್ನವನ್ನ ಇತ್ಯಾದೆಲ್ಲವನ್ನು ಕೂಡ ಅದ್ರ ಮೇಲೆ ಮೂಡಿಸಬೇಕು. ಒಂದು ವೇಳೆ ವೃಷಭವೇ ಇಲ್ಲದೆ ಹೋದ್ರೆ ಹಿಟ್ಟಿನಿಂದ ಮತ್ತು ದರ್ಭೆಗಳಿಂದ ಒಂದು ವೃಷವನ್ನು ಸಂಪಾದನೆ ಮಾಡಬೇಕು. ಅದನ್ನಾದರೂ ಪರಿತ್ಯಜಿಸುವಂತ, ದೇವರಿಗಾಗಿ ಬಿಡುವಂತ, ಪಿತೃಗಳಿಗಾಗಿ ಬಿಡುವಂತ ಒಂದು ಸಂಕಲ್ಪ ಮಾಡಬೇಕು. ಮೃತ್ತಿಕಾಭಿಸ್ತು ದರ್ಭೈರ್ವ ವೃಷಂ ಕೃತ್ವ ವಿಮೋಚಯೇತ್, ಗರುಡ ಪುರಾಣದಲ್ಲಿ ಬರುವಂತಹ ಮಾತಿದಲ್ಲ. ಏಕಾದಶಾಹೆ, ಒಬ್ಬ ಯಾರೋ ತೀರ್ಕೊಂಡಿದ್ದಾನೆ, ತೀರ್ಕೊಂಡಿದ್ದವನ ಪ್ರೀತ್ಯರ್ಥವಾಗಿ ಅವನ ಮಕ್ಕಳು 11ನೇ ದಿವಸ ಇದನ್ನು ಮಾಡಬಹುದು. ಈ ತರ ಮಾಡಿದ್ರೆ ಅವನು ಪ್ರೇತಲೋಕವನ್ನು ಪರಿತ್ಯಾಗ ಮಾಡಿ ಸ್ವರ್ಗಲೋಕಕ್ಕೆ ಹೋಗ್ತಾನೆ. ಆದ್ಯ ಶ್ರಾದ್ಧೆ ತ್ರಿಪಕ್ಷೇವ ಷಷ್ಠೇ ಮಾಸಿಚ ವತ್ಸರೆ ವೃಷೋತ್ಸರ್ಗಸ್ಯ ಕರ್ತವ್ಯ. ಈ ಮೊದಲನೇ ಮಾಸಿಕ ಶ್ರಾದ್ದ, 6, 3 ಇಂಥ ಮಾಸಿಕ ಪ್ರಸಂಗಗಳಲ್ಲಿ ಅವಾಗೆಲ್ಲ ವೃಷೋತ್ಸರ್ಗವನ್ನು ಹೀಗೆ ಮಾಡಬಹುದು. ಸಪಿಂಡೀಕರಣಾತ್ ಊರ್ಧ್ವಂ ಕಾಲೋನ್ಯ ಶಾಸ್ತ್ರ ಚೋದಿತ. ಸಪಿಂಡೀಕರಣ ಅಂತ ಏನಾಗ್ತದೆ ಅದಕ್ಕಿಂತ ಮುಂಚೆ ಇದನ್ನು ಮಾಡಬಹುದು ಅಂತ ವರ್ಣನೆ ಮಾಡ್ತಾರೆ. ಕಾರ್ತಿಕ್ಯಾಂ ಪೌರ್ಣಮಾಸ್ಯಾಂ ರೇವತ್ಯಾಂ ಅಶ್ವಯುಜ್ಯಾಂ ದಶಾಹೇ ಗತಿ ಸಂವತ್ಸರೇವ ಅತೀತೆ. ಕಾರ್ತಿಕ ಮಾಸ, ಅದರ ಹುಣ್ಣಿಮೆ, ರೇವತಿ ಆಶ್ವಯುಜ ಮಾಸದಲ್ಲಿ ರೇವತಿ ನಕ್ಷತ್ರ ಇದ್ದ ದಿವಸ, ಇಂಥ ಎಲ್ಲ ಪ್ರಸಂಗಗಳಲ್ಲಿ ಆ ವೃಷೋತ್ಸರ್ಗವನ್ನು ಮಾಡಬಹುದು ಅಂತ ಇಲ್ಲಿ ಕೆಲವು ವಿಧಾನಗಳನ್ನು ನೋಡ್ತೇವೆ. ವೃಷೋತ್ಸರ್ಗಸ್ಯ ಕರ್ತವ್ಯ ದೇಯಾಚ ಕಪಿಲಾ ಶುಭ. ವೃಷೋತ್ಸರ್ಗವನ್ನು ಮಾಡಬೇಕು, ಕಪಿಲ ಗೋವನ್ನ ಕೊಡಬೇಕು ಅಂತ ಹೇಳ್ತಾರೆ. ಮತ್ಸ್ಯ ಪುರಾಣದಲ್ಲಿ ಬಂದಿರುವಂತಹ ಕೆಲವು ವಾಕ್ಯಗಳು. ವೃಷ ಅದರ ಲಕ್ಷಣಗಳನ್ನು ಕಾತ್ಯಾಯನ ಅನ್ನೋರು ಹೇಳ್ತಾರೆ. ಅವ್ಯಂಗ, ಪರಿಪೂರ್ಣವಾದ ಅಂಗವುಳ್ಳವನಾಗಿರ್ಬೇಕು. ಜೀವವತ್ಸಾಯ ಪಯಸ್ವಿನ್ಯಾ ಸುತಃ, ಹಾಲು ಕೊಡುವಂತಹ, ಹಾಲು ಕರೆಯುವಂತಹ ಹಸುವಿನ ಕರುವಾಗಿರ್ಬೇಕದು. ಏಕವರ್ಣ, ಇಡೀ ಶರೀರ ಒಂದೇ ವರ್ಣವುಳ್ಳದ್ದಾಗಿರಬಹುದು. ದ್ವಿವರ್ಣ, 2 ಬಣ್ಣವುಳ್ಳದ್ದಾಗಿರಬಹುದು. ಇಂಥ ಒಂದು ಹಸುವನ್ನ, ಇಂಥ ಒಂದು ವೃಷಭವನ್ನು ದಾನ ಮಾಡಬೇಕು, ದೇವರ ಪ್ರೀತ್ಯರ್ಥವಾಗಿ ಬಿಡಬೇಕು. ಸಪ್ತ ಅವರಾನ್ ಸಪ್ತ ಪರಾನ್, ಯಾರು ಆ ವೃಷಭವನ್ನು ಬಿಟ್ಟಿರ್ತಾನೆ ಅವನ ಹಿಂದಿನ 7 ತಲೆಮಾರು, ಮುಂದಿನ 7 ತಲೆಮಾರುಗಳನ್ನ ಆ ವೃಷಭ ಉದ್ಧರಿಸ್ತದೆ. ಚರಣಾನಿ ಮುಖಂ ಪುಚ್ಛಂ ಯಸ್ಯ ಶ್ವೇತಾನಿ ಗೋಪತೆ. ಅದರ ಕಾಲ್ಗಳು, ಮುಖ, ಅದರ ಬಾಲ ಇವೆಲ್ಲ ಬೆಳ್ಳಗಿದ್ದಾಗಿರ್ಬೇಕು. ಲಾಕ್ಷಾರಸ ಸವರ್ಣಶ್ಚ ತಮ್ ನೀಲಮಿತಿ ನಿರ್ದಿಶೇತ್. ಇಲ್ಲಿ ನೀಲ ವೃಷೋತ್ಸರ್ಗ ಅಂತ ಬಂತಲ್ಲ, ಕಪ್ಪು ಬಣ್ಣದ ಹೋರಿ ಅಂತ ಬಂತು. ಕಪ್ಪು ಬಣ್ಣದ ಹೋರಿ ಅಂತ ಅನ್ನೋದನ್ನ ನೀಲ ವೃಷ ಅಂದ್ರೆ ಏನು ಅಂತ ಇಲ್ಲಿ ನಾವು ಆ ಶ್ಲೋಕದಲ್ಲಿ ನೋಡ್ತೇವೆ. ಅದರ ಶರೀರದ ಬಹುತೇಕ ಭಾಗಗಳೆಲ್ಲ, ಕೆಲವು ಅವೆಲ್ಲ ಭಾಗಗಳು ಬಿಳಿ ಬಣ್ಣದ್ದಾಗಿರ್ಬೇಕು. ಮುಖ, ಪುಚ್ಛ ಇತ್ಯಾದಿಗಳೆಲ್ಲವೂ ಕೂಡ ಲಾಕ್ಷಾರಸದಂತೆ ಕೈ ಕಾಲು ಅಂಗಾಂಗಗಳಿಗೆ, ಅಂಗಾಲು ಅಂಗೈಗಳಿಗೆ ಲಾಕ್ಷಾರಸ ಅಂತ ಒಂದು ಕೆಂಬಣ್ಣದ ಹಚ್ಕೋತಾರಲ್ಲ, ಅಂತಹದೊಂದು ಬಣ್ಣವೂ ಕೂಡ ಅದರ ಕೆಲವು ಭಾಗಗಳಿವೆ. ಆ ವೃಷಭದ ಕೆಲವು ಭಾಗಗಳಲ್ಲಿ ಅಂತ ಒಂದು ಕೆಂಬಣ್ಣವೂ ಇರಬೇಕು. ಅದಕ್ಕೆ ನೀಲವೃಷ ಅಂತ ಕರೀತಾರೆ. ನೀಲವೃಷ ಅಂದ್ರೆ ಕಪ್ಪು ಬಣ್ಣದ್ದೇ ಹೋರಿ ಏನಾಗಿರ್ಬೇಕಾಗಿರ್ಲಿಲ್ಲ ಅಂತ ಕಾಣಿಸ್ತದೆ ಇದನ್ನೆಲ್ಲ ನೋಡಿದರೆ. ವೃಷಯೇವ ಸ ಮೋಕ್ತವ್ಯ ನ ಸಂಧಾರ್ಯೋ ಗೃಹೇ ವಸನ್ ತದರ್ಥಮೇಶಾಚರತಿ ಲೋಕೆ ಗಾಥಾ ಪುರಾತನೆ. ಎಷ್ಟವ್ಯ ಭವ ಪುತ್ರ, ಅನೇಕ ಮಕ್ಕಳನ್ನು ಪಡ್ಕೊಳ್ಳೋ ಪ್ರಯತ್ನ ಮಾಡಬೇಕಂತ. ಕೆಲವೇ ಮಕ್ಕಳು ಸಾಕು ಅನ್ನಬಾರದು. ಯಾಕೆಂದ್ರೆ ಯಾರೋ ಒಬ್ಬ, ನಾನು ಹೆತ್ತ ಅನೇಕ ಮಕ್ಕಳಲ್ಲಿ ಯಾರೋ ಒಬ್ಬ ಗಯಾಕ್ಕೆ ಹೋಗಿ ನನ್ನ ಹೆಸರಿಗೆ ಪಿಂಡ ಪ್ರದಾನ ಮಾಡಬಹುದು. ನೀಲಂಬ ವೃಷಮುತ್ಸರೇತ್, ನೀಲ ವೃಷೋತ್ಸರ್ಗವನ್ನಾದ್ರೂ ಮಾಡಬಹುದು. ಹೀಗೆ ಆ ನೀಲ ವೃಷೋತ್ಸರ್ಗದ ವಿಧಾನವನ್ನ ಹೇಳ್ತಾರೆ ಕೆಲವು ಕಡೆ.
ಆ ಸಂದರ್ಭದಲ್ಲಿ ಶುಕ್ಲವಾಸಾಹ ಶುಚಿರ್ಭೂತ್ವ, ಯಜಮಾನನಾದವನು ಶುಕ್ಲವಾದ ಬಿಳಿ ಬಣ್ಣದ ವಸ್ತ್ರಗಳನ್ನು ಉಟ್ಟು ಸ್ನಾನಾದಿಗಳನ್ನು ಮಾಡಿ ಬ್ರಾಹ್ಮಣರ ಮೂಲಕ ಪುಣ್ಯಾಹವಾಚನ ಮಾಡಿಸಿ ಕೀರ್ತಯದ್ ಭಾರತಂ ಚೈವ, ಭಾರತವನ್ನ ಅಲ್ಲಿ ಮಹಾಭಾರತದ ಪ್ರವಚನವನ್ನು ಏರ್ಪಡಿಸಬೇಕು. ತಥಾ ಸ್ಯಾತ್ ಅಕ್ಷಯಂ ಭವಿಹಿ. ಇದು ವೃಷೋತ್ಸರ್ಗದ ಪ್ರಕರಣದಲ್ಲಿ ಬರುವಂತಹ ಕೆಲವು ಮಾತುಗಳು ಬೇರೆ ಬೇರೆ ಸ್ಮೃತಿಗಳಲ್ಲಿ ಮೊದಲಾದ ಕಡೆ. ಸ್ವಸ್ತಿವಾಚನಾನಂತರಂ ಭಾರತ ನಾಮೋಚ್ಚಾರಣ ಕಾರ್ಯಂ. ಪುಣ್ಯಾಹವಾಚನ ಆದ ಬಳಿಕ ಮಹಾಭಾರತದ ಒಂದು ಪ್ರವಚನ ನಡೀಬೇಕು. ನಾಮೋಚ್ಚಾರಣ ಅಂತಿದೆ, ಕೇವಲ ಮಹಾಭಾರತ ಅಂತ ಬಾಯಿಂದ ಹೇಳಿ ಉಪಯೋಗ ಇಲ್ಲ, ಸ್ವಸ್ತಿ ವಾಚನ ಮಾಡಬೇಕು ಅಂತ, ಮಹಾಭಾರತದ ಒಂದಿಷ್ಟು ಶ್ಲೋಕಗಳನ್ನು ಹೇಳಬೇಕು ಅಂತ ಅದರ ಅರ್ಥ. ಯಾಕೆಂದ್ರೆ ಆದಿ ಪರ್ವದಲ್ಲಿ ಈ ಶ್ಲೋಕ ಬಂದಿದೆ, ನಾನು ಅದನ್ನ ಈ ಪ್ರವಚನದ ಆರಂಭದಲ್ಲಿ ಹೇಳಿದೆ. ಯದನ್ನ ಕೃತೆ ಪಾಪಂ ಬ್ರಾಹ್ಮಣ ಸ್ವಿಂದ್ರಿಯೈಶ್ಚರನ್. ಅನೇಕ ಇಂದ್ರಿಯ, 5 ಜ್ಞಾನೇಂದ್ರಿಯ 5 ಕರ್ಮೇಂದ್ರಿಯಗಳ ಮೂಲಕ ಹಗಲಿನಲ್ಲಿ ಏನು ಪಾಪವನ್ನು ಮಾಡ್ತಾನಲ್ಲ, ಮಹಾಭಾರತ ಮಾಖ್ಯಾಯ ಪೂರ್ವಾಂ ಸಂಧ್ಯಾಂ ವಿಮುಂಚತೆ. ಮಹಾಭಾರತವನ್ನ ಕೇಳಿ ಹೇಳಿ ಆ ಪಾಪಗಳನ್ನು ಪರಿಹಾರ ಮಾಡ್ಕೊಳ್ತಾನೆ. ಇನ್ನು ಕೆಲವು ದೇಶದವರು ವಿರಾಟ ಪರ್ವ ಪಾಠಯಂತಿ, ವಿರಾಟ ಪರ್ವವನ್ನು ಓದ್ತಾರೆ. ವೃಷೋತ್ಸರ್ಗಸ್ಯ ದ್ವಿವಿಧ ಜೀವತೋವಾ ಮೃತಸ್ಯ ಚ. ಮನುಷ್ಯ ಬದುಕಿದ್ದಾಗಲೂ ಕೂಡ ಅವನ ಹೆಸರಿನಲ್ಲಿ ವೃಷೋತ್ಸರ್ಗ ಮಾಡಬಹುದು, ಅಥವಾ ಆತ ಸತ್ತ ಮೇಲೂ ಕೂಡ ಪಿತೃಗಳ ತೃಪ್ತ್ಯರ್ಥವಾಗಿ ಈ ವೃಷೋತ್ಸರ್ಗವನ್ನ ಮಾಡಬಹುದು, ಹೇಗೂ ಮಾಡಬಹುದು. ವೃಷಸ್ಯ ದಕ್ಷಿಣೇ ಪಾರ್ಶ್ವೇ ತ್ರಿಶೂಲಾಂಕಂ ಸಮುಲ್ಲಿಖೇತ್. ಆ ಯಾವ ಗೂಳಿಯನ್ನು ನಾವು ಬಿಡುವವರಿರ್ತೇವೆ ಅದರ ಬಲಭಾಗದಲ್ಲಿ ತ್ರಿಶೂಲದ ಚಿಹ್ನವನ್ನು ಬರೀಬೇಕಂತ. ಸವ್ಯಸ್ಯ ಚಕ್ರಾಂಕಮಪಿ ದರ್ಶಯತ್. ಅದರ ಎಡಭಾಗದಲ್ಲಿ ಚಕ್ರದ ಚಿಹ್ನವನ್ನು ಗುರುತಿಸಬೇಕು. ತಪ್ತೇನ ಪಶ್ಚಾತ್ ಅಯಸ ಸ್ಪಷ್ಟವು ತಾವೇವ ಕಾರಯೇತ್. ಇದನ್ನು ಬರೆಯುವುದು ಅಂದ್ರೆ ಕಾಯಿಸಿದ ಕಬ್ಬಣದ ಮೂಲಕ ಬರೀಬೇಕು ಅಂತ ಹೇಳ್ತಾರೆ. ಸರ್ವೌಷಧಿ ಸುಗಂಧೀಭಿ ಸ್ನಾಪಯೇತ್ ವಾಸಿಕಾಹ ಅಪಿ. ಅದಕ್ಕೆ ಸ್ನಾನ ಇತ್ಯಾದಿಗಳನ್ನು ಮಾಡಿಸ್ಬೇಕು. ಪರಿಧಾಪ್ಯ ಅಹತೆ ಶುಕ್ಲವಾಸಸಿ. ಅದಕ್ಕೆ ಅದು ಬಟ್ಟೆಗಳನ್ನು ಹೊದಿಸ್ಬೇಕು. ಬಿಲ್ವ ಬಕುಲ ಇತ್ಯಾದಿಗಳಿಂದ ನಿರ್ಮಿತವಾದಂತಹ ಯೂಪಗಳು ಅಂದ್ರೆ ಕಂಬ, ಅದಕ್ಕೆ ಕಟ್ಟಿ ಯುವಾನಂ ಅಂತ ಒಂದು ವೇದ ಮಂತ್ರ, ಆ ವೇದ ಮಂತ್ರಗಳ ಮೂಲಕ ಅದನ್ನ ಪೂಜಿಸಬೇಕು. ಪೂಜಿಸಿ ಆಮೇಲೆ ಅದನ್ನು ಬಿಡಬೇಕು. ಅದನ್ನ ಬಿಡುವಾಗ ಕೇವಲ ವೃಷಭವೊಂದನ್ನು ಬಿಡಬಾರದು. ವತ್ಸತರಿ ಚತುಷ್ಟಯ ಸಹಿತಂ ಅಂದ್ರೆ, ವತ್ಸತರಿ ಅಂದ್ರೆ ಹೆಣ್ಣು ಕರುಗಳು ಅಂದ್ರೆ ಅವು ತಮ್ಮ ತಾಯಿಯ ಹಾಲನ್ನು ಕುಡಿಯುವುದನ್ನ ನಿಲ್ಲಿಸಿರ್ಬೇಕು. ಇನ್ನು ಕೆಲವೇ ಕಾಲದಲ್ಲಿ ಅವು ತಾವು ಕೂಡ ಸಂತಾನೋತ್ಪಾದನೆಗೆ ಸಿದ್ಧವಾಗಿರ್ಬೇಕು. ಅಂಥ ವೃಷಭವನ್ನು ಬಿಡಬೇಕು ಅಂತ ನನ್ನ ಒಂದು ಉದ್ದೇಶ. ಒಟ್ಟಾರೆ ಆ ವೃಷಭವನ್ನು ಬಿಡುವುದಂದ್ರೆ ಅದನ್ನು ಏಕಾಂಗಿಯಾಗಿ ಬಿಡುವುದಲ್ಲ. ಅದಕ್ಕೆ 4 ವತ್ಸತರಿಗಳನ್ನ, ಹೆಣ್ಣು ಕರುಗಳನ್ನ ತಾಯಿಯ ಹಾಲನ್ನು ಕುಡಿಯುವುದನ್ನು ಬಿಟ್ಟಿದ್ದಾವೆ, ಮತ್ತೆ ಮುಂದೆ ಸಂತಾನೋತ್ಪಾದನೆಗೆ ಸಿದ್ಧವಾಗಿದ್ದಾವೆ. ಹಾಗ ಅದರ ಭಾವ ಕಾಣಿಸ್ತದೆ. ಕೋಶಗಳಲ್ಲಿ ವತ್ಸತರಿ ಅಂದ್ರೆ ತಾಯಿಯ ಹಾಲನ್ನ ಕುಡಿಯುವುದನ್ನ ಬಿಟ್ಟಂತಹ ಕರುಗಳು ಅಂತ ಇಷ್ಟೇ ಕಾಣಿಸ್ತದೆ. ನಾನು ಹಾಗದನ್ನ ಇನ್ನ ಕೆಲವೇ ಸಮಯದಲ್ಲಿ ಸಂತಾನೋತ್ಪಾದನೆಗೆ ಸಿದ್ಧವಾಗಿರುವಂತಹ ಹೆಣ್ಣು ಕರುಗಳು ಅಂತ ಅದರ ಅರ್ಥ ಕಾಣಿಸ್ತದೆ. ಅಂಥದನ್ನು ಬಿಡಬೇಕು. ವತ್ಸತರಿ ಚತುಷ್ಟಯ ಸಹಿತಂ ವೃಷಂ ತತ್ ಫಲಕಾಮಿ ಉತ್ಸೃಜೇತ್. ಒಟ್ಟಾರೆ ಒಂದು ಆ ವೃಷಭದ ಒಂದು ಕುಟುಂಬವನ್ನೇ ಅಲ್ಲಿ ಬಿಟ್ಟಂತೆ ಆಗ್ತದೆ. ಮತ್ತೆ ಯೂಪಾದ್ ವಿಮುಚ್ಯ ಬಿಡುವಾಗ ಆ ಕಂಬಕ್ಕೆ ಯೂಪಕ್ಕೆ ಅದನ್ನು ಕಟ್ಟಿರ್ತಾರಲ್ಲ, ಅಲ್ಲಿಂದ ಅದರ ಕಟ್ಟನ್ನು ಸಡಿಲಿಸಿ ವತ್ಸತರಿ ಚತುಷ್ಟಯ ಸಹಿತಂ ವೃಷಂ ಐಶಾನ್ಯಾಂ ಚಾಲಯಿತ್ವ. ಈಶಾನ್ಯ ದಿಕ್ಕಿಗೆ ಅದನ್ನು ಬಿಡಬೇಕು ಮೊದಲು. ಇದು ನಾವು ಹೇಗೆಗೋ ಎಲ್ಲೋ ಯಾವುದೋ ದಿಕ್ಕಿಗೆ ಬಿಟ್ಟು ಬಿಡುವುದಲ್ಲ, ಈಶಾನ್ಯ ದಿಕ್ಕಿಗೆ ಹೋಗುವಂತೆ ಅದನ್ನು ಪ್ರೇರಿಸಬೇಕು. ಮತ್ತೆ ಆವಾಗ ಪ್ರಾರ್ಥಿಸಬೇಕಂತೆ. ನಖಾದೇತ್ ಪರಸಸ್ಯಾನಿ ನಾಕ್ರಾಮೇತ್ ಗರ್ಭಿಣೀಂ ಚ ಗಾಂ.
ನೀನು ಸಂಚಾರ ಮಾಡುವಾಗ ಬೇರೆ ಯಾವುದೋ ಹೊಲದಲ್ಲಿರುವಂತಹ ಸಸ್ಯಗಳನ್ನೆಲ್ಲ ಮೇಯಬಾರದು, ಬೇರೆ ವ್ಯಕ್ತಿಗಳಿಗೆ ತೊಂದರೆ ಕೊಡಬಾರದು, ಗರ್ಭಿಣಿಯಾದಂತಹ ಗೋವನ್ನ ಇದು ಆಕ್ರಮಿಸಬಾರದು. ಧರ್ಮೋಸಿತ್ವಂ ಚತುಷ್ಪಾದ, 4 ಪಾದಗಳಿಂದ ಕೂಡಿದ ಧರ್ಮವೇ ನೀನಾಗಿದ್ದೆ. ಚತುರಸ್ತ್ರಸ್ತೆ ಪ್ರಿಯಾಸ್ತು ಇಮಾಹ, ಈ 4 ಜನ, ಈ 4 ಕರುಗಳನ್ನು ನಿನಗೆ ಕೊಟ್ಟಿದ್ದೇವೆ, ಇವೆಲ್ಲ ನಿನಗೆ ಪ್ರಿಯವಾದವುಗಳು. ಚತುರ್ಣಾಂ ಪೋಷಣಾರ್ಥಾಯ ಮಯೋತ್ಸೃಷ್ಟಾ ತ್ವಯಾ ಸಹ, ಆ 4 ಕರುಗಳನ್ನ ನೀನೇ ಪೋಷಣೆ ಮಾಡಬೇಕು. ನಿನ್ನ ಜೊತೆಗೆ ಅವಾಗ ಅದಕ್ಕಾಗಿ ನಾನು ಬಿಟ್ಟಿದ್ದೇನೆ, ನಿನ್ನ ಜವಾಬ್ದಾರಿ ಅದು. ಅಲ್ಲಿ ಪ್ರಿಯಾಹ ಅಂತ ಬಂತಲ್ಲ, ಅವು 4 ಕೂಡ ನಾವು ಯಾವ ಕರುವನ್ನು, ಒಂದು ವೃಷಭವನ್ನು ಬಿಟ್ಟಿದ್ದೇವೆ, ಅದರ ಪತ್ನಿಯರು ಅಂತ ಅರ್ಥ. ಅದಕ್ಕೆ ಹಾಗೆ ಕಾಣಿಸ್ತದೆ ನನಗದನ್ನು ನೋಡಿದ್ರೆ. ದೇವಾನಾಂ ಪಿತॄಣಾಂ ಮನುಷ್ಯಾಣಾಂ ಚ ಯೋಷಿತಃ ಭೂತಾನಾಂ ತೃಪ್ತಿ ಜನನಾಹ ತ್ವಯಾ ಸಾರ್ಧಂ ವ್ರಜಂತು ಇಮಾಹ. ಇದನ್ನ ಬಿಟ್ಟಿದ್ರಿಂದ ದೇವತೆಗಳ, ಪಿತೃಗಳ, ಮನುಷ್ಯರ ಎಲ್ಲರ ತೃಪ್ತಿಗೂ ಇವು ಕಾರಣ ಆಗಬೇಕು. ತ್ವಯಾ ಸಾರ್ಧಂ ವ್ರಜಂತು ಇಮಾಹ. ನಮೋ ಬ್ರಹ್ಮಣ್ಯ ದೇವೇಶ ಪಿತೃಭೂತ ಋಷಿ ಪೋಷಕ ತ್ವಯಿ ಮುಕ್ತೆ ಅಕ್ಷಯಾಲೋಕಾಹ ಮಮ ಸಂತು ನಿರಾಮಯಾಹ. ಆ ಗೋವಿನಲ್ಲಿ ಅಂತರ್ಗತನಾದಂತಹ ಭಗವಂತನನ್ನು ಪ್ರಾರ್ಥಿಸಬೇಕು, ಬ್ರಹ್ಮಣ್ಯ ದೇವೇಶ ಅಂತ ಹೇಳಿ. ಪಿತೃಭೂತ ಋಷಿ ಎಲ್ಲರಿಗೂ ಕೂಡ ನೀನೇ ತರ್ಪಕನಾಗಿದ್ದೆ. ನಾವಿದನ್ನ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಅದರ ಭಾಷ್ಯದಲ್ಲಿ ನೋಡ್ತೇವೆ. ಅಥೋ ಅಯಂ ವಾ ಆತ್ಮ ಸರ್ವೇಷಾಂ ಭೂತಾನಾಂ ಲೋಕಃ ಅಂತ. ಈ ಆತ್ಮನೇ ಎಲ್ಲ ಜೀವಿಗಳಿಗೂ ಪೋಷಕ ಅಂತ. ಗೃಹಸ್ಥಾಂತರ್ಗತೋ ವಿಷ್ಣು ದೇವಾನಾಂ ಆಶ್ರಯೋ ಭವೇತ್. ಗೃಹಸ್ಥರಲ್ಲಿದ್ದು ಈ ಭಗವಂತ ದೇವತೆಗಳಿಗೆ ಆಶ್ರಯನಾಗಿದ್ದಾನೆ. ಅದು ಹೇಗೆ ಅಂದ್ರೆ, ಗೃಹಸ್ಥರ ಮೂಲಕ ಯಜ್ಞಾದಿಗಳನ್ನು ಮಾಡಿಸ್ತಾನಲ್ಲ, ಯಜ್ಞೇ ದೇವಾಶ್ರಯೋ ಭವೇತ್. ಮುಂದೆ ಸ್ವಾಧ್ಯಾಯ ಋಷಿ ಸಂಸ್ಕೃತ್ಯ ಋಷೀಣಾಂ ಆಶ್ರಯಶ್ಚ ಸಹ, ಆ ಗೃಹಸ್ಥರಲ್ಲಿದ್ದು ಅವರ ಮೂಲಕ ಬ್ರಹ್ಮಯಜ್ಞಾದಿಗಳನ್ನು ಮಾಡಿಸಿ ಆ ಮೂಲಕ ಋಷಿಗಳಿಗೂ ಆಶ್ರಯ ಕೊಟ್ಟಿದ್ದಾನೆ ಇದೇ ಭಗವಂತನೇ. ಪಿತೃಣಾಂ ಶ್ರಾದ್ದದಾನೇನ, ಮನುಷ್ಯರಿಗೆ ಅನ್ನದಾನ ಮಾಡುವುದರ ಮೂಲಕ, ಪಿತೃಗಳಿಗೆ ಶ್ರಾದ್ದಾದಿಗಳನ್ನು ದಾನ ಮಾಡುವ ಮೂಲಕ ಪಿತೃಗಳಿಗೆ ನೀನು ಪೋಷಕನಾಗಿದ್ದೆ ಅಂತ ಅಲ್ಲಿ ಕೇಳ್ತೇವೆ. ಅದಕ್ಕೆ ಪಿತೃಭೂತ ಋಷಿ ಪೋಷಕ. ಪಿತೃಗಳಿಗೆ, ಋಷಿಗಳಿಗೆ, ಭೂತಗಳಿಗೆ, ಎಲ್ಲಾ ಜೀವಿಗಳಿಗೂ ನೀನೇ ಪೋಷಕನಾಗಿದ್ದೆ. ನಿನ್ನನ್ನು ಬಿಟ್ಟಿದ್ದೇನೆ, ಇದರಿಂದಾಗಿ ನನಗೆ ಶ್ರೇಷ್ಠ ಲೋಕಗಳು ಸಿಗಲಿ. ಮಾಮೇ ಋಣೋಸ್ತು ದೈವೋಥ ಪೈತ್ರೋ ಭೌತೋಥ ಮಾನುಷಃ. ದೇವರಣ, ಪಿತೃಋಣ, ಭೂತರಣ ಮತ್ತು ಮನುಷ್ಯಋಣ, ಇದ್ಯಾವುದು ಕೂಡ ನನಗೆ ಇನ್ನು ಮುಂದೆ ಇರದಂತಾಗಲಿ, ಎಲ್ಲ ಋಣಗಳನ್ನು ನಾನು ಕಳ್ಕೊಳ್ಳುವಂತಾಗಲಿ. ಯತ್ಕಿಂಚಿತ್ ದುಷ್ಕೃತಂ ಕರ್ಮ ಲೋಭ ಮೋಹಾತ್ ಕೃತಂ ಭವೇತ್. ಏನಾದ್ರು ತಪ್ಪುಗಳನ್ನು ಮಾಡಿದ್ರೆ ಅದೆಲ್ಲವನ್ನು ನೀನು ಕಳೆಯಬೇಕು ಅಂತ ಭಗವಂತನನ್ನು ಪ್ರಾರ್ಥಿಸಬೇಕು. ನಿನ್ನ ಶರೀರದಲ್ಲಿ ಎಷ್ಟು ಲೋಮಗಳಿವೆಯೋ, ಯಾವಂತಿ ತವ ಲೋಮಾನಿ ಶರೀರೇ ಸಂಭವಂತಿ ಚ ತಾವದ್ ವರ್ಷ ಸಹಸ್ರಾಣಿ ಸ್ವರ್ಗೇ ವಾಸೋಸ್ತು ಮೇ ಪಿತುಃ. ನನ್ನ ತಂದೆ ಮರಣಿಸಿರುವುದರಿಂದ ನಾನು ಈ ಕಾರ್ಯಗಳನ್ನು ಮಾಡ್ತಾ ಇದ್ದೇನೆ. ಅದಕ್ಕಾಗಿ ನಿನ್ನ ಶರೀರದಲ್ಲಿ ಎಷ್ಟು ಲೋಮಗಳಿವೆಯೋ ಅಷ್ಟು ವರ್ಷಗಳ ಕಾಲ ನನ್ನ ತಂದೆ ಸ್ವರ್ಗದಲ್ಲಿರುವಂತಾಗಲಿ. ನಾನು ಅದಕ್ಕಾಗಿ ಈ ವೃಷೋತ್ಸರ್ಗವನ್ನು ಮಾಡಿದ್ದೇನೆ ಅಂತ ಮತ್ಸ್ಯ ಪುರಾಣದಲ್ಲಿ ಹೇಳಲ್ಪಟ್ಟಂತ ಕೆಲವು ಶ್ಲೋಕಗಳಿವೆ. ಮನುಸ್ಮೃತಿಯಲ್ಲೂ ಅದನ್ನು ವರ್ಣನೆ ಮಾಡಿದ್ದಾರೆ. ಅಶ್ವಮೇಧ ಯಾಗಕ್ಕೆ ಸಮಾನವಾದಂತಹ ಒಂದು ಪುಣ್ಯ ಈ ವೃಷೋತ್ಸರ್ಗದಿಂದ ದೊರೆತದೆ ಅಂತ ಹೇಳಿ. ರೇವತ್ಯಾಂಚ ಅಶ್ವಿನ ಮಾಸದಲ್ಲಿ ರೇವತಿ ನಕ್ಷತ್ರ, ಕಾರ್ತಿಕ ಮಾಸದಲ್ಲಿ ಕಾರ್ತಿಕ ನಕ್ಷತ್ರ ಇದ್ದಾಗ, ಗೋವಿವಾಹ ಅಥವಾ ಕಾರ್ಯ ಮಾಘ್ಯಾಂ ವೈ ಫಾಲ್ಗುಣೆ ಅಪಿಚ. ಕೆಲವು ಸ್ಮೃತಿಗಳಲ್ಲಿ ಆ ವೃಷಭಕ್ಕೂ ಮತ್ತು ಅದರ ಜೊತೆ ಇರುವಂತಹ ಹೆಣ್ಣು ಕರುವಿಗೂ ಮದುವೆ ಮಾಡಿಸುವಂತಹ ಒಂದು ವಿಧಾನವನ್ನು ಕೂಡ ಹೇಳಿದ್ದಾರೆ. ವತ್ಸಂ ಸರ್ವಾಂಗ ಸಂಪೂರ್ಣಂ ಕನ್ಯಾಸ ವತ್ಸಿಕಾ ಭವೇತ್ ಅಲಂಕೃತ್ಯ ಯಥಾ ಶೋಭಂ ಉತ್ಸರ್ಗಂ ಕಾರೇನ್ ಮುನಿ ವಿವಾಹಂ ಏಕವತ್ಸೀಯ ನೀಲೇನ. ಆ ನೀಲ ವೃಕ್ಷದ ಜೊತೆಗೆ ವಿವಾಹ ಮಾಡಬೇಕು. ಇದರಿಂದ ಅಶ್ವಮೇಧಾಗದ ಫಲ ಇದೆ. ಒಂದು ನೀಲ ವೃಕ್ಷದ ಲಕ್ಷಣವನ್ನು ಈ ರೀತಿಯಾಗೂ ಹೇಳ್ತಾರೆ.
ಶಂಖದಂತೆ ಅದರ ವರ್ಣ ಇರಬೇಕು. ಶಂಖ ವರ್ಣ ಖುರಃ ರೋಹಿತ ಎಸ್ತು ವರ್ಣೇನ, ಕೆಂಬಣ್ಣ ಇರಬೇಕು. ಲಾಂಗೂಲ ಶಿರಸಶ್ಚೈವ, ಇದು ನೋಡಿ ಹೀಗೆ ಗಮನಿಸ್ಬೇಕು. ಲಾಂಗೂಲ ಅಂದ್ರೆ ಬಾಲ, ಅದರ ತಲೆ, ಇಲ್ಲೆಲ್ಲ ಶಂಖದಂತೆ ಬಿಳಿಯ ಬಣ್ಣ ಇರಬೇಕು. ಕೆಲವು ಕಡೆ ಕೆಂಬಣ್ಣವೂ ಇರಬೇಕು. ಇದಕ್ಕೆ ನೀಲವೃಷ ಅಂತ ಕರೀತಾರೆ. ತಪ್ತೇನ ವಾಮತಃ ಚಕ್ರಂ, ಎಡಗಡೆ ಚಕ್ರವನ್ನ, ಯಾಮ್ಯೆ ಶೂಲಂ ಸಮಾಲಿಖೆ, ತ್ರಿಶೂಲವನ್ನ ಅದರ ಮೇಲೆ ಗುರುತು ಮಾಡಬೇಕು. ಏವಂ ಕೃತ್ವ ಅವಾಪ್ನೋತಿ ಫಲಂ ವಾಜಿ ಮಖೋಜಿತಂ, ಅಶ್ವಮೇಧ ಯಾಗ ಮಾಡಿದ್ರಿಂದ ಏನು ಫಲ ಬರಬೇಕೋ ಅದೆಲ್ಲ ಫಲ ಬರ್ತದೆ ಅಂತ ಬೇರೆ ಕಡೆನೂ ವರ್ಣನೆ ಮಾಡಿದ್ದಾರೆ, ಬೇರೆ ಬೇರೆ ಸ್ಮೃತಿಗಳಲ್ಲಿ. ಹೀಗೆ ಆ ನೀಲವೃಷದ ಉತ್ಸರ್ಗದ ಬಗ್ಗೆ ಇರುವಂತಹ ಕೆಲವು ನಿಯಮಗಳಿವೆ. ಇಂಥದ್ದೆಲ್ಲವನ್ನೂ ಕೂಡ ಯಾವುದು ನಮಗೆ ಸಾಧ್ಯವೋ ಅದನ್ನು ಮಾಡಬೇಕು. ಗೋದಾನ ಮಾಡಿಸುವುದು ಇತ್ಯಾದಿ ನಮಗೆ ಗೊತ್ತಿದ್ದೇ ಇದೆ. 6ನೇ ತಿಂಗಳಿನಲ್ಲಿ ಮೃತನಾದ ವ್ಯಕ್ತಿಯ ಆ ಮಕ್ಕಳು ಮೊದಲಾದವರು 6ನೇ ತಿಂಗಳಲ್ಲಿ ಗೋದಾನ ಮಾಡುವುದು ಇತ್ಯಾದಿ ಗೊತ್ತಿದೆ. ಅದರ ಜೊತೆಗೆ ನೀಲವೃಕ್ಷೋತ್ಸರ್ಗ, ಇದನ್ನು ಮಣ್ಣಿನಿಂದಲೂ ಮಾಡಬಹುದು, ಹಿಟ್ಟಿನಿಂದಲೂ ಮಾಡಬಹುದು ಅಂತ ಇಲ್ಲೇ ವರ್ಣನೆ ಮಾಡಿದ್ದಾರೆ. ಅಂಥವನ್ನ ಕೆಲವನ್ನ ನಾವು ಆಚರಣೆಗೆ ತರಬಹುದು. ಮತ್ತೆ ಸುಲಭವಾಗಿ ಆಚರಣೆಗೆ ತರಲಿಕ್ಕೆ ಸಾಧ್ಯ ಆಗುವಂಥದ್ದು ಅಮಾವಾಸ್ಯೆ ದಿವಸ ಜೇನುತುಪ್ಪದಿಂದ ಕೂಡಿದಂಥ ಒಂದು ತಿಲತರ್ಪಣ, ಮತ್ತೆ ಮಳೆಗಾಲದಲ್ಲಿ ದೀಪದ ಆರಾಧನಾ, ಪಿತೃಗಳ ತೃಪ್ತ್ಯರ್ಥವಾಗಿ, ಮತ್ತೆ ಆ ದೀಪದ ದಾನವನ್ನು ಕೂಡ ಅದರಲ್ಲಿ ಅಳವಡಿಸ್ಕೋಬಹುದು. ಇಂಥ ಕೆಲವು ಅಪರೂಪದ ನಿಯಮಗಳನ್ನ, ಅಪರೂಪದ ಧರ್ಮಗಳನ್ನ, ಪಿತೃಗಳ ಋಣ ಪರಿಹಾರಾರ್ಥವಾಗಿ ಮನುಷ್ಯ ಮಾಡಬೇಕಾದ ಧರ್ಮಗಳನ್ನ ಇಲ್ಲಿ ವರ್ಣನೆ ಮಾಡಿದ್ದಾರೆ. ಅಲ್ಲಿಗೆ ಈ ಅಧ್ಯಾಯ ಸಮಾಪ್ತವಾಗಿದೆ. ಇದು ಟಿ.ಆರ್. ಕೃಷ್ಣಾಚಾರ್ಯರ ಪಾಠದಲ್ಲಿ, ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ ಇದು ಇಲ್ಲ ಅಂತ ನಾನು ಆವಾಗಲೇ ಹೇಳಿದ್ದೆ. ನೂರ 88ನೇ ಅಧ್ಯಾಯ ಸಮಾಪ್ತವಾಗಿದೆ ಟಿ.ಆರ್. ಕೃಷ್ಣಾಚಾರ್ಯ ಪಾಠದಲ್ಲಿ. ವೈಷ್ಣವ ಪಾಠದಲ್ಲಿ 177ನೇ ಅಧ್ಯಾಯ ಸಮಾಪ್ತವಾಗಿದೆ. 125ನೇ ಅಧ್ಯಾಯ ಗೀತಾ ಪ್ರಶ್ನೆ ಪಾಠದಲ್ಲಿ ಸಮಾಪ್ತವಾಗಿದೆ. ಈ ಭಾಗ ಇಲ್ಲಿಗೆ ಸಮಾಪ್ತವಾಗಿದೆ.